ಭಾರತ ಸರ್ಕಾರ ನಿಮ್ಮ ಪ್ರತಿಯೊಂದು ಕ್ಯಾಶ್ ವ್ಯವಹಾರನೂ ಕಣ್ಬಿಟ್ಕೊಂಡು ನೋಡ್ತಾ ಇದೆ. ಹಾಗೆ AIS, ಪ್ಯಾನ್, ಆಧಾರ್, ಬ್ಯಾಂಕ್ SFT ಒಂದು ಸೇಲ್ ಡೀಡ್ ಬಂತು ನನಗೆ. ಆ ಸೇಲ್ ಡೀಡ್ ಅಲ್ಲಿ 50 ಲಕ್ಷ ಇಸ್ ಇಸ್ ಕನ್ಸಿಡರೇಷನ್. ಆ ಕನ್ಸಿಡರೇಷನ್ ಏನ್ ಮಾಡ್ಬಿಟ್ಟಿದ್ದಾರೆ, ಸೇಲ್ ಡೀಡ್ ಮಾಡ್ಬೇಕಾದ್ರೆ 20 ಲಕ್ಷ ನಗದು ಹಣ, 30 ಲಕ್ಷ ಬ್ಯಾಂಕ್ ಚೆಕ್ ಅಂತ ಹೇಳಿದ್ದಾರೆ. ಸೊ ನಗದು ಹಣ ಅಂತ ಸ್ಪೆಸಿಫಿಕ್ ಆಗಿ ಸೇಲ್ ಡೀಡ್ ಬಂದ್ಬಿಟ್ರೆ ತಪ್ಪು ಮಾಡಿದ್ರೆ ಏನಾದ್ರೂ 2 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಡ್ಬಿಟ್ರೆ 2 ಲಕ್ಷ ರೂಪಾಯಿ ದಂಡ ಕಟ್ಟಬೇಕಾಗತ್ತೆ, ಪೆನಾಲ್ಟಿ. 5 ಲಕ್ಷ ಕ್ಯಾಶ್ ತಗೊಂಡ್ರೆ 5 ಲಕ್ಷ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬೇಡಿ ಅಂತ ಹೇಳ್ತಿಲ್ಲ, ಮಾಡಬೇಕಾಗತ್ತೆ. ಬಟ್ ದೇರ್ ಆರ್ ಸಮ್ ಪ್ಯಾರಾಮೀಟರ್ಸ್, ದೇರ್ ಆರ್ ಸಮ್ ಬ್ಯಾರಿಯರ್ಸ್ ವೇರ್ ಯು ಹ್ಯಾವ್ ಟು ಅಡರ್ ಟು ದೋಸ್ ರಿಸ್ಟ್ರಿಕ್ಷನ್ಸ್. 5 lakhs ತಗೊಂಡಿದ್ದೀರಾ ಸರ್ ನೀವು ಕ್ಯಾಶ್ ತಗೊಂಡ್ರೆ ಅದು ಗೊತ್ತಾಗ್ಬಿಟ್ರೆ ಡಿಪಾರ್ಟ್ಮೆಂಟ್ಗೆ ಮೋಹನ್ 5 ಲಕ್ಷ ಪೆನಾಲ್ಟಿ. ವೆರಿ ವೆರಿ ಸೀರಿಯಸ್ ಪ್ರಾವಿಷನ್ ಸರ್ ಅದು. ಸ್ನೇಹಿತರೆ, ನಿಮ್ಮ ಮಗಳ ಮದುವೆನಲ್ಲಿ ಯಾರಾದರೂ ಒಂದು 3 ಲಕ್ಷ ಕ್ಯಾಶ್ ಡಿಪಾಸಿಟ್ ಕೊಟ್ಟಿದ್ದಾರಾ? ಅಥವಾ ನಿಮ್ಮ ಬ್ರದರು ಏನಾದರೂ 50,000 ನಿಮಗೆ ಲೋನು ಕ್ಯಾಶಲ್ಲಿ ಲೋನ್ ಕೊಟ್ಟಿದ್ದಾರಾ? ಅಥವಾ ನೀವೊಂದು 15,000 ಕ್ಯಾಶ್ ಕೊಟ್ಟು ಶಾಪಲ್ಲಿ ಏನಾದರೂ ಸಾಮಾನು ಖರೀದಿ ಮಾಡಿದ್ದೀರಾ? ತಡೀರಿ, ಸ್ಟಾಪ್. ಯಾಕೆಂದರೆ ಭಾರತ ಸರ್ಕಾರ ನಿಮ್ಮ ಪ್ರತಿಯೊಂದು ಕ್ಯಾಶ್ ವ್ಯವಹಾರನೂ ಕಣ್ಬಿಟ್ಕೊಂಡು ನೋಡ್ತಾ ಇದೆ. ಹಾಗೆ AIS, ಪ್ಯಾನು, ಆಧಾರು, ಬ್ಯಾಂಕ್ SFT ಎಲ್ಲ ಡೇಟಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂದೇ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ತಪ್ಪು ಮಾಡಿದ್ರೆ ಏನಾದರೂ 2 ಲಕ್ಷ ರೂಪಾಯಿ ಕ್ಯಾಶ್ ನೀವು ತೊಗೊಂಡ್ಬಿಟ್ರೆ 2 ಲಕ್ಷ ರೂಪಾಯಿ ದಂಡ ಕಟ್ಟಬೇಕಾಗತ್ತೆ, ಪೆನಾಲ್ಟಿ. 5 ಲಕ್ಷ ಕ್ಯಾಶ್ ತೊಗೊಂಡ್ರೆ 5 ಲಕ್ಷ ದಂಡ ಕಟ್ಟಬೇಕಾಗತ್ತೆ. ಅಂದರೆ 100% ಪೆನಾಲ್ಟಿ, ನೋ ಮರ್ಸಿ. ಇದು ಯಾರಿಗಾದ್ರೂ ಗೊತ್ತಿದೆಯಾ? ಅದು ನಮ್ಮ ಮಿಡ್ಲ್ ಕ್ಲಾಸ್, ನಮ್ಮ ಕನ್ನಡದವ್ರಿಗೆ ಇದು ಗೊತ್ತೇ ಇಲ್ಲ. ಇವತ್ತು ನಾನು 30 ವರ್ಷಕ್ಕಿಂತ ಹೆಚ್ಚು ಅನುಭವ ಇರುವಂತಹ ಒಂದು ದೊಡ್ಡ ಸಂಸ್ಥೆನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಂದರೆ JCSS ಅಸೋಸಿಯೇಟ್ LLP ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಿರುವಂಥವರು ಚಾರ್ಟೆಡ್ ಅಕೌಂಟೆಂಟ್ ಹರೀಶ್ VS ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಸ್ಟುಡಿಯೋಗೆ ಅವರು ಬಂದಿದ್ದಾರೆ. ಹರೀಶ್ ಅವರೇ, ತಮಗೆ ಸುಸ್ವಾಗತ. ನಮಸ್ಕಾರ ಮೋಹನ್. ಇವತ್ತಿನ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ತುಂಬ ಜನಗಳಿಗೆ ಒಂದು ಭಯ ಇದೆ. ಏನೋ ಒಂದು ಪೆನಾಲ್ಟಿ ಬಂದ್ಬಿಡುತ್ತೆ ಅಂತ. ಎಲ್ಲ ವಿಷಯದ ಬಗ್ಗೆ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ. ನಮ್ಮ ಎಲ್ಲ ವೀಕ್ಷಕರಿಗೆ ನೀವು ಯಾವುದನ್ನು ಮುಚ್ಚು ಮರೆ ಇಲ್ಲದೆ ಸೀದಾ ನೇರವಾಗಿ ಉತ್ತರ, ನೇರ, ದಿಟ್ಟ, ನಿರಂತರ ಅನ್ನೋ ಥರ ಒಂದು ಸರಿಯಾದ ಉತ್ತರಗಳನ್ನು ಕೊಡ್ತೀರಾ. ಹಾಗಾಗಿ ನಾನೀಗ ಪ್ರಶ್ನೆಗಳು ಶುರು ಮಾಡ್ಕೊಳ್ತೀನಿ. ಒಂದು 7-8 ಪ್ರಶ್ನೆಗಳು ಇಟ್ಕೊಂಡಿದ್ದೀನಿ. ಒಂದು ಮೊದಲನೇದಾಗಿ ಹರೀಶ್ ಸರ್, ಏನಿದೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025 ಹೊಸದಾಗಿ 1 ಏಪ್ರಿಲಿಂದ ಲಾಗು ಆಗಿದೆ. ಅದಕ್ಕಿಂತ ಮುಂಚೆ 60 ವರ್ಷ ಹಳೆಯ ಒಂದು ಇನ್ಕಮ್ ಟ್ಯಾಕ್ಸ್ 1961 ಇತ್ತು. ಸೊ ಈ ಎರಡು ಟ್ಯಾಕ್ಸಲ್ಲಿ ಏನಾದರೂ ಕ್ಯಾಶ್ ಟ್ರಾನ್ಸಾಕ್ಷನ್ ಬಗ್ಗೆ ಡಿಫ್ರೆನ್ಸ್ ಇದೆಯಾ? ಹೊಸ ನಿಲುವೇನಾದ್ರೂ ತಗೊಂಡಿದ್ಯಾ ಸರ್ಕಾರ? ಖಂಡಿತ ಮೋಹನ್, ಏನು ಚೇಂಜಸ್ ಆಗಿಲ್ಲ. ಏನು ಹಳೇದಿತ್ತೋ ಅದು ಈಸಿಯರ್ ಆಗಿ, ಸಿಂಪ್ಲರ್ ಆಗಿ, ಜನಕ್ಕೆ ಮುಟ್ಟೋ ಥರ ಇನ್ನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹ್ಯಾವ್ ನಾಟ್ ಚೇಂಜ್ ಮಚ್. ಸೊ ಡೋಂಟ್ ವರಿ ಆನ್ ದೋಸ್ ಕೌಂಟ್ಸ್. ನಮ್ಮ ಕೆಲಸ ಏನು, ಈ ಪ್ಯಾರಾಮೀಟರ್ಸ್ಗೆ, ಈ ರಿಸ್ಟ್ರಿಕ್ಷನ್ಸ್ಗೆ ಅಡರ್ ಆಗಬೇಕು. ದಟ್ ಈಸ್ ವಾಟ್ ಈಸ್ ವೆರಿ ವೆರಿ ಕ್ರಿಟಿಕಲ್ ಹಿಯರ್. ಓಕೆ, ವಂಡರ್ಫುಲ್ ಸರ್. ನನ್ನ ಎರಡನೇ ಪ್ರಶ್ನೆ, ಈಗ ಸೆಕ್ಷನ್ 269 ST ಬಗ್ಗೆ ಮಾತಾಡೋಣ. ಈ ಸೆಕ್ಷನ್ 269 ST ಏನಾಗುತ್ತೆ, 2 ಲಕ್ಷ ರೂಪಾಯಿ ಲಿಮಿಟ್ ಇದೆ ಅಂತ ಎಲ್ಲರಿಗೂ ಗೊತ್ತು. ಅಂದರೆ ಒಂದೇ ಒಂದು ಯಾವುದೋ ಇನ್ಸಿಡೆಂಟ್ ಆಯಿತು, ಏನೋ ಒಂದು ಖರ್ಚಿಂದ ನಿಮ್ಮ ಕಾರ್ಯಕ್ರಮ ಬಂತು, ಮದುವೆ ಇರ್ಬೋದು, ಹಬ್ಬ ಇರ್ಬೋದು, ಒಂದು ಹುಟ್ಟಿದಬ್ಬ ಇರ್ಬೋದು. ಇದರಲ್ಲಿ ಏನಾದರೂ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ, ಏನಾದರೂ ಗಿಫ್ಟ್ ಬಂತು, ಯಾಕೆಂದರೆ ಎಷ್ಟೊಂದು ಸರಿ ಮಕ್ಕಳು ಅಂದರೆ ಒಂದು 100 ರೂಪಾಯಿ ಎಲ್ಲ ಕವರಲ್ಲಿ ಹಾಕ್ಬಿಟ್ಟು, ತುಂಬ ಜನ ಇವಾಗೆಲ್ಲ ಕವರ್, ಅದೊಂದು ಪ್ರೆಸೆಂಟೇಷನ್ ಕವರಲ್ಲಿ ದುಡ್ಡು ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ಕ್ಯಾಶ್ ಬರುತ್ತೆ ನಮಗೆ. ಅದು ಒಂದು ಬರ್ತ್ಡೇ ಮಾಡಿದ್ರೆ ಒಂದು 5,000, ಡಿಪೆಂಡಿಂಗ್ ಆನ್ ಯಾವ ಥರದ್ದು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅನ್ನೋದ್ರ ಮೇಲೆ ಒಂದು 10-20 ಸಾವಿರ ರೂಪಾಯಿ ಕ್ಯಾಶ್ ಬಂದ್ಬಿಡುತ್ತೆ. 1 ಲಕ್ಷ ಬರುತ್ತೆ, 2 ಲಕ್ಷ ಬರ್ಬೋದು. ಇದರಲ್ಲಿ ಏನಾದರೂ ಕಷ್ಟ ಇದೆಯಾ, ಅಪಾಯ ಇದೆಯಾ? 269 ST ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಇಸ್ ವೆರಿ ವೆರಿ ಕ್ರಿಟಿಕಲ್ ಸರ್. ನಗದು ಹಣ ಜಮಾ ಬಂದ್ರೆ ಎಷ್ಟು ತನಕ ಬರ್ಬೋದು ಅಂತ ರಿಸ್ಟ್ರಿಕ್ಷನ್ ಕೊಟ್ಬಿಟ್ಟಿದ್ದಾರೆ. 2 ಲಕ್ಷದ ಒಳಗಡೆ ಏನಾರ ತಗೊಳ್ಳಿ, ಎಷ್ಟನ ತಗೊಳ್ಳಿ, ಪ್ರಾಬ್ಲಮ್ ಇಲ್ಲ, ಏನು ಕ್ವಶನ್ಸ್ ಕೇಳೋದಿಲ್ಲ ಅಂತ ಹೇಳ್ತಾರೆ. ದೇರ್ ಆರ್ ಡಿಫರೆಂಟ್ ಸಿನಾರಿಯೋಸ್. ಮನೆ ಖರ್ಚಿರ್ಬೋದು, ಬಿಸ್ನೆಸ್ಗೆ ಇರ್ಬೋದು. ಸೊ 2 lakhs ಅಂಡ್ ಅಬೋವ್ ನಾವು ಕ್ಯಾಶ್ ತಗೊಳ್ಳೇಬಾರ್ದು. ದಟ್ ಈಸ್ ಒನ್ ಕ್ಲಿಯರ್ ಮ್ಯಾಂಡೇಟ್ ಫ್ರಮ್ ದಿ ಡಿಪಾರ್ಟ್ಮೆಂಟ್, ಫ್ರಮ್ ದಿ ಆ್ಯಕ್ಟ್. ವೆರಿ ಕ್ರಿಟಿಕಲ್ ಇದೆ ಅದು. ನಾನು ಒಂದು ಸುಮಾರು ಎಕ್ಸಾಂಪಲ್ಸ್ ಕೊಡ್ತೀನಿ ನಿಮಗೆ. ನೀವೇನು ಮಾಡ್ತೀರಾ, ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ,
ಆರ್ ನೀವು ರಿಲೇಟಿವ್ ಇರ್ಬೋದು, ನಿಮ್ಮ ಫ್ರೆಂಡ್ ಇರ್ಬೋದು, ಬೆಳಿಗ್ಗೆ 1.2 lakhs ಕ್ಯಾಶ್ ತಗೋತೀರಾ, ಸಾಯಂಕಾಲ ತಿರ್ಗಾ 90,000 ತಗೋತೀರಾ, ಟೋಟಲ್ ಎಷ್ಟಾಯಿತು? 2.1 lakh ಆಯಿತು. ಸೊ ಇಟ್ ಈಸ್ ಮೋರ್ ದೆನ್ 2 lakhs. ಇಟ್ ಈಸ್ ರಾಂಗ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಫಾರ್ ಎ ಸಿಂಗಲ್ ಟ್ರಾನ್ಸಾಕ್ಷನ್, ಇವಾಗ ನೀವು ಸೇಲ್ಸ್ ಮಾಡ್ತೀರಾ ಸರ್, ಸೇಲ್ ಆಗುತ್ತೆ, ಬಂದು ಒಂದು ಟಿ ವಿ ಮಾರಿದ್ದೀವಿ, ಆ ಟಿ ವಿ ಕಾಸ್ಟು 3.5 ಲಕ್ಷ ಸರ್. ಕಸ್ಟಮರ್ ಏನು ಮಾಡ್ತಾರೆ, ಇವತ್ತು 1.5 ಕೊಡ್ತಾರೆ, ನಾಳೆ 1 lakh ಕೊಡ್ತಾರೆ, ನಾಳದ್ದು 1 lakh ಕೊಡ್ತಾರೆ. ಸೊ ದಿಸ್ ಈಸ್ ಆಲ್ಸೋ ವಯೋಲೇಷನ್. ಓಕೆ, ದಿಸ್ ಕ್ಯಾನ್ ನಾಟ್ ಬಿ ಡನ್. ಸೊ 2 ಲಕ್ಷದಕ್ಕಿಂತ ಆಚೆ ಹೋಗಿ ಪರ್ ಟ್ರಾನ್ಸಾಕ್ಷನ್, ಪರ್ ಪರ್ಸನ್, ಪರ್ ಇದು ಆಗತ್ತದು. ಸೊ ಬಿಯಾಂಡ್ 2 lakhs ಎನಿ ಅಮೌಂಟ್ ರಿಸೀವ್ಡ್ ಇಸ್ ಅ ವಯೋಲೇಷನ್. ಅದಾದ್ಮೇಲೆ ನೀವು ಮಾತಾಡ್ತಿದ್ರಿ ಮೋಹನ್, ಮದುವೆ ಬಗ್ಗೆ ಮಾತಾಡ್ತಾ ಇದ್ದೀರಾ. ನೀವು ಹೇಳ್ತೀರಾ ಸರ್ ಮದುವೆ ಬಗ್ಗೆ ಗಿಫ್ಟ್ ಕೊಡ್ತಾರೆ, ಖರ್ಚು ಮಾಡ್ತಾರೆ. ಇವಾಗ ಯಾವುದೇ ಮದುವೆ ಆಗಲಿ, ಫಾರ್ ಎಕ್ಸಾಂಪಲ್ ಕೇಟ್ರಿಂಗಿಗೆ ನಾನು ದುಡ್ಡು ಕೊಡಬೇಕು. ಕೇಟ್ರಿಂಗ್ ದುಡ್ಡು ಕೊಟ್ಟಾಗ ನಾನೇನು ಮಾಡ್ತೀನಿ, ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ ದುಡ್ಡು ಅವ್ರಿಗೆ. ಮದುವೆ ಅಂದರೆ ಖರ್ಚುಗಳಿಗೆ ನಮ್ಮದು ದುಡ್ಡು ಇರಬೇಕು, ಒಂದೇ ಸಲ ಆಗೋದಿಲ್ಲ. ಸೊ ಒಂದ್ಸಲ 80,000 ಕೊಡ್ತೀನಿ, 70,000 ಕೊಡ್ತೀನಿ, 60,000 ಕೊಡ್ತೀನಿ. ನನಗೆ ಅದೇನು I am getting, it's the amount of money paid in cash to the catering contractor is 2.1 lakhs. Adu violation. Any amount beyond 2 lakhs is a violation. What is the amount you are violating? That same amount is going to be penalty under section 271 DA ಅಂತ ಇರ್ತೀವಿ. ಏನು ಹೇಳುತ್ತೆ? 100% penalty on the cash received. Cash accepted 5 lakhs ತಗೊಂಡಿದ್ದೀರಾ ಸರ್ ನೀವು ಕ್ಯಾಶು. ಕ್ಯಾಶ್ ತೊಗೊಂಡ್ರೆ ಅದು ಗೊತ್ತಾಗ್ಬಿಟ್ರೆ ಡಿಪಾರ್ಟ್ಮೆಂಟ್ಗೆ ಮೋಹನ್, 5 ಲಕ್ಷ ಪೆನಾಲ್ಟಿ. ವೆರಿ ವೆರಿ ಸೀರಿಯಸ್ ಪ್ರಾವಿಷನ್ ಸರ್ ಅದು. ಹುಷಾರಾಗಿರ್ಬೇಕು ನಾವು. ಸೊ ಈ ಹಿನ್ನೆಲೆಯಲ್ಲಿ ನಾನು ಹೇಳೋದೇನು ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಅಥಾರಿಟೀಸ್ ಕಾಯ್ತಾ ಇರ್ತಾರೆ. ಯಾವಾಗ ಇವು ಟ್ಯಾಕ್ಸ್ ಇವೇಷನ್ ಮಾಡಿದ್ರು, ಸಪ್ರೆಷನ್ ಆಫ್ ಇನ್ಕಮ್ ಆಗಿರ್ಬೋದು, ಅನ್ಅಕೌಂಟೆಡ್ ಮನಿ ಇರ್ಬೋದು, ಬೋಗಸ್ ಎಕ್ಸ್ಪೆಂಡಿಚರ್ ಇರ್ಬೋದು, ಸರ್ಕ್ಯುಲರ್ ಟ್ರೇಡಿಂಗ್ ಅಂತ ಇದೆ. ಸರ್ಕ್ಯುಲರ್ ಟ್ರೇಡಿಂಗ್ ಅಂದರೆ ಏನು ಗೊತ್ತಾ ಮೋಹನ್? ನಾನಿಂದ ನಿಮಗೆ ಸೇಲು, ನಿಮ್ಮಿಂದ ಇನ್ನೊಬ್ರಿಗೆ ಸೇಲು, ನಿಮ್ಮಿಂದ ಸೇಲ್ ಮಾಡಿ 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 ಏನಾಗ್ತಿರುತ್ತೆ, ಆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಯಾಶಲ್ಲಿ ತೊಗೊಂಡು ಮಾಡಿ ಮೊನ್ನೆ UP ಒಂದು ದೊಡ್ಡ ಹಗರಣ ಆಗಿದ್ದು ಗೊತ್ತಲ್ಲ ನಿಮಗೆ, 2,000 ಕೋಟಿ ಅಷ್ಟು. ಕರೆಕ್ಟ್. ಸೊ ಆ ಹಗರಣದಲ್ಲಿ ಇದೇ ಥರ ಸರ್ಕ್ಯುಲರ್ ಟ್ರೇಡಿಂಗ್ ಮಾಡಿ 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 ಏನಾಗ್ತಿದೆ ಅಂತ ಹೇಳಿದ್ರೆ, ಅವನಿಗೆ ವಾಪಸ್ ಮಾಡ್ಕೊಂಬಿಡಿ ಬಿಲ್ಲಿಂಗ್ ತಿರ್ಗಾ. ಸೊ ದಟ್ ಈಸ್ ಅನ್ ಎಂಟೈರ್ ಏನು ಸರ್ಕಲಲ್ಲಿ, ವಿಷಯ ಸರ್ಕಲಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡಿ 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 how much of money is lost? It's a big fraud. ಅಂದ್ರೆ ಇನ್ಪುಟ್ ಕ್ರೆಡಿಟ್ ನ absolutely correct. Okay. So that way these restrictions, circular trading, ಫೇಕ್ ಬಿಲ್ಲಿಂಗ್ ಮಾಡೋದು, ಬೆಳಗ್ಗೆ ಬಿಲ್ಲಿಂಗ್ ಮಾಡೋದು, ಕ್ಯಾಶ್ ತಗೊಂಡ್ಬಿಡೋದು, ಅದನ್ನ ಬಿಲ್ನ ಹರಿದಾಕ್ಬಿಡೋದು. ಆಮೇಲೆ ಇನ್ಯಾರಿಗೋ ಇನ್ಪುಟ್ ಟ್ಯಾಕ್ಸ್, GST ನಂಬರ್ ಸರಿ ಇರಲ್ಲ, ಡೇಟ್ ಸರಿ ಇರಲ್ಲ, ಪಾರ್ಟಿ ನೇಮ್ ಇರೋದಿಲ್ಲ, ಇದೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಇಟ್ಸ್ ಅ ಪ್ಯಾರಲಲ್ ಎಕಾನಮಿ ವೇರ್ ಕ್ಯಾಶ್ ಇಸ್ ಬೀನ್ ಹೋಲ್ಡ್ ಅಪ್ ಇನ್ ಅ ಬಿಗ್ಗರ್ ವೇ. ಅನ್ಫಾರ್ಚುನೇಟ್ಲಿ ಇದೆಲ್ಲ ಬರಬಾರ್ದು, ಇದೆಲ್ಲ ಆಗಬಾರ್ದು ಅಂತ ಮಾಡಿ ದ ಗವರ್ಮೆಂಟ್ ಹ್ಯಾಸ್ ಬ್ರಾಟ್ ಇನ್ ಮೇಜರ್ ರಿಸ್ಟ್ರಿಕ್ಷನ್ಸ್. ಅದಕ್ಕೆ ಏನು ಮಾಡಿದ್ದಾರೆ ಡಿಪಾರ್ಟ್ಮೆಂಟಲ್ಲಿ, GST ಡಿಪಾರ್ಟ್ಮೆಂಟ್ ಆಗಲಿ, ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ನ ಎಕ್ಸ್ಟೆನ್ಸಿವ್ಲಿ ಮಾನಿಟರ್ ಮಾಡೋದಕ್ಕೆ ಪ್ಯಾನು ಆಧಾರ್ ಲಿಂಕ್ ಮಾಡಿದ್ದಾರೆ ಇನ್ಕಮ್ ಟ್ಯಾಕ್ಸಲ್ಲಿ. ನೀವು ಏನೇ ಕೆಲಸ ಮಾಡಿ ಮೋಹನ್, ಏನೇ ಟ್ರಾನ್ಸಾಕ್ಷನ್ ಮಾಡಿ ಮೋಹನ್, ನಿಮ್ಮ ಆಧಾರು ಪ್ಯಾನು ಕ್ಯಾಪ್ಚರ್ ಮಾಡಿಬಿಡುತ್ತೆ. ಸೊ ಅಂದ್ರೆ ನಮ್ಗೆ ಇವಾಗ ಈಗ ಸರ್ಕಾರದ ಒಂದು ಡಿಜಿಟಲ್ ಕಣ್ಣು ನಮ್ಮನ ಮೇಲೆ ಇದೆ ಅಂತ. ಅಬ್ಸಲ್ಯೂಟ್ಲಿ ಮೋಹನ್. ಸೊ ಈ ಬೋರ್ಡ್ ಅಲ್ಲಿ ನಾವು ಮಾಡಿದೀವಿ ಇದೊಂದಿದು. ಸೊ ಹೇಗೆ ಗೊತ್ತಾಗುತ್ತೆ? ಈಗ ನಾನು ಏನೋ ಒಂದು ಸಣ್ಣ ಟ್ರಾನ್ಸಾಕ್ಷನ್ ಮಾಡ್ತೀನಿ ಸರ್, ನನ್ಗೆ ಯಾರೋ ಒಬ್ದು ದುಡ್ಡು ಕೊಡ್ತಾರೆ, ನಾನು ಇನ್ಯಾರಿಗೋ ಕ್ಯಾಶಲ್ಲಿ ಕೊಡ್ತೀನಿ, ಅದು ಈ ಗೌರ್ಮೆಂಟ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ, ನನಗೆ ಹೆಂಗೆ ನಾನು ಮಾಡೋ ಕಾರ್ಯಗಳು ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಇದೆಲ್ಲಾನೇ ಹೇಳ್ತಿರೋದು ನಾನು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, GST ಹ್ಯಾವ್ ಬ್ರಾಟ್ ಇನ್ ಸಮ್ ಟೂಲ್ಸ್ ವೇರ್ ಇನ್ ದಿ ಡಿಪಾರ್ಟ್ಮೆಂಟ್ ವಿಲ್ ಫೈಂಡ್ ಔಟ್ ದಿ ಹೆವಿ ಟ್ರಾನ್ಸಾಕ್ಷನ್ಸ್ ಆಗಿದ್ರೆ, ದ ಡಿಪಾರ್ಟ್ಮೆಂಟ್ ವಿಲ್ ಫೈಂಡ್ ಔಟ್ ವೈ ದಟ್ ಹೆವಿ ಟ್ರಾನ್ಸಾಕ್ಷನ್ ಇಸ್ ಹ್ಯಾಪನ್ ಬಿಟ್ವೀನ್ ಯು. ಕ್ಯಾಶಲ್ಲಿ ಇರ್ಬೋದು, ಬ್ಯಾಂಕಲ್ಲಿ ಇರ್ಬೋದು, ಚೆಕ್ಕಲ್ಲೇ ಬಂದಿರ್ಬೋದು ಮೋಹನ್. ಆವಾಗಲೂ ಡಿಪಾರ್ಟ್ಮೆಂಟ್ ಈಸ್ ಬೀಂಗ್ ಕಣ್ಣಿದೆ, ಡಿಪಾರ್ಟ್ಮೆಂಟ್ ಕಣ್ಣು. ಓಕೆ. ಸೊ ಆ ಸಿಚುವೇಶನ್ ಅಲ್ಲಿ ಡಿಜಿಟಲ್ ಕಣ್ಣು, ಕರೆಕ್ಟ್. ಸೊ ಕಣ್ಣಿಟ್ಟಿರ್ತಾರೆ ಅವರು. ನಿಮ್ಮ ಟ್ರಾನ್ಸಾಕ್ಷನ್ಸು ಆಧಾರ್ ಮೂಲಕ, ಪ್ಯಾನ್ ಮೂಲಕ ಕ್ಯಾಪ್ಚರ್ ಆಗ್ತಾನೆ ಇರುತ್ತೆ ಮೋಹನ್. ನೀವು 26 AS ಅಂತ ನೀವು ಮಾಡ್ತೀರ ನೋಡಿ, ಆ 26 AS ಅಲ್ಲಿ ಬಂದು ಕೂತ್ಕೊಳ್ಳೋ ಇನ್ಫಾರ್ಮೇಶನ್ ಏನ್ ಗೊತ್ತಾ ಮೋಹನ್? ಇಟ್ ಈಸ್ ಅ ಸಿಚುವೇಶನ್ ವೇರ್ ಇಟ್ ವಿಲ್ ಬಿ ಕಮಿಂಗ್ ಫ್ರಮ್ SFT ರಿಪೋರ್ಟಿಂಗ್ ಅಂತ. SFT ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್.
ಓಕೆ. ಅದ್ರಲ್ಲಿ ಏನಿದೆ ಗೊತ್ತಾ ಮೋಹನ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ, ನಿಮಗೆ ಇಲ್ಲೊಂದು ಕೊಟ್ಟಿದ್ದಾರೆ ಈ ತರ, ಈ SFT ರಿಪೋರ್ಟ್ ಇಂದ ಸರ್ಕಾರ ಕರೆಕ್ಟ್ ಸರ್. ಹೆಂಗೆ ಅಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ 10 ಲಕ್ಷ ಅಂಡ್ ಅಬೋ ನೀವು ಕ್ಯಾಶ್ ಡೆಪಾಸಿಟ್ ಮಾಡಿರ್ಬೋದು ವರ್ಷ ಫುಲ್. ಓಕೆ. ಇಟ್ ಇಸ್ ಎ ಡ್ಯೂಟಿ ಆಫ್ ದ ಬ್ಯಾಂಕ್ ಟು ರಿಪೋರ್ಟ್ ಟು ದಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇವನು ಇಷ್ಟು ಕ್ಯಾಶ್ ಮಾಡಿದ್ದಾನೆ. ಬೇಸ್ಡ್ ಆನ್ ದಟ್ ಇಟ್ ವಿಲ್ ಬಿ ಪಿಕ್ಡ್ ಅಪ್ ಫಾರ್ ಸ್ಕ್ರೂಟಿನಿ. ಓಕೆ ಸರ್, ಕರೆಂಟ್ ಅಕೌಂಟ್ ಇದೆ ನಿಮ್ಮ ಹತ್ರ, ನೀವು ಬಿಸ್ನೆಸ್ ಮ್ಯಾನ್, ಒಂದೇ ಸಲ 50 ಲಕ್ಷ ಹಾಕ್ಬಿಟ್ಟಿದ್ದೀರ ಅಕೌಂಟಲ್ಲಿ. ಅದಕ್ಕೆ ರೆಸ್ಪಾಂಡಿಂಗ್ ಬಿಲ್ಸ್ ಇರಬೇಕು, ಕ್ಯಾಶ್ ಸೇಲ್ ಇರ್ಬೋದು, ರೆಸಿಟ್ಸ್ ಇರ್ಬೋದು, ಅದೆಲ್ಲ ಇದ್ರೆ ಪ್ರೂವ್ ಮಾಡೋಕ್ಕಾದ್ರೆ ದೇ ಅಲೋ ಇಟ್. ನೀವು ಸುಮ್ಮನೆ 50 ಲಕ್ಷ ಹಾಕ್ಬಿಟ್ಟು ದ ಬ್ಯಾಂಕ್ ಇಸ್ ಮ್ಯಾಂಡೇಟೆಡ್ ಟು ಸೆಂಡ್ ದಿ ಇನ್ಫಾರ್ಮೇಶನ್ ಟು ಡಿಪಾರ್ಟ್ಮೆಂಟ್ ಸರ್. ಸೊ ಇದು ಡೇಟಾ ಅನಾಲಿಸಿಸ್ ಮಾಡಿ ಮ್ಯಾಚಿಂಗ್ ಮಾಡಿ ತಕ್ಷಣ IT ನೋಟಿಸ್ ಪರ್ಫೆಕ್ಟ್ ಆಗಿದೆ ಸರ್. ನೀವು ಕರೆಂಟ್ 10 ಲಕ್ಷ SBI ಅಕೌಂಟು, ಕರೆಂಟ್ ಅಕೌಂಟ್ 50 ಲಕ್ಷ ಸರ್. ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸು ಅಷ್ಟೇ ಸರ್. 10 ಲಕ್ಷ ಅಂಡ್ ಅಬೋ ಏನಾರ ನಾವು ಮಾಡಿದ್ರೆ ಕ್ರೆಡಿಟ್ ಕಾರ್ಡ್, ಹೌದು ಸರ್, 10 ಲಕ್ಷ ಅಂಡ್ ಅಬೋ ಇಟ್ ಇಸ್ ಎ ಡ್ಯೂಟಿ ಆಫ್ ದಿ ರೆಸ್ಪೆಕ್ಟಿವ್ ಬ್ಯಾಂಕ್ಸ್ ಟು ರಿಪೋರ್ಟ್ ಟು ದ ಡಿಪಾರ್ಟ್ಮೆಂಟ್ ವೈ ದ ಪೇಮೆಂಟ್ ಹ್ಯಾಸ್ ಬಿನ್ ಮೇಡ್, ವಾಟ್ ಫಾರ್ ದ ಪೇಮೆಂಟ್ ಹ್ಯಾಸ್ ಬಿನ್ ಮೇಡ್. ಸೊ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನ್ ಮಾಡಿದ್ದಾರೆ, ಕಣ್ಣು ಅಂದ್ವಿ ನಾವು, ಡಿಜಿಟಲ್ ಕಣ್ಣು. ಸೊ ಕಣ್ಣು ಬಿಟ್ಟಿದ್ದಾರೆ, ನೋಡಪ್ಪ ಈ ಟ್ರಾನ್ಸಾಕ್ಷನ್ ಮಾಡಬೇಡ. ಬೇಸಿಕಲಿ ಕಣ್ಣಂದ್ರೆ ಅವ್ರದ್ದು ಸಿಸ್ಟಮ್ ಈ SFT ಏನಿದೆ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಆಗಿದೆ ಸರ್. ಇನ್ಕಮ್ ಟ್ಯಾಕ್ಸ್ ಪ್ರೊಸೆಸ್ ಇಸ್ ಬ್ಯೂಟಿಫುಲ್. ಸಿಸ್ಟಮ್ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಸರ್. ನೀವು ಪ್ರಾಪರ್ಟಿ ಮಾರ್ತಿರಲ್ಲ ಸರ್, ಅದಕ್ಕೂ ಡಿಪಾರ್ಟ್ಮೆಂಟು ಸಬ್ ರಿಜಿಸ್ಟರ್ ಆಫೀಸಿಂದ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಶನ್ ಹೋಗ್ಬೇಕು. 30,000 ಅಂಡ್ ಅಬೋ ನಮ್ದು ಪ್ರಾಪರ್ಟಿ ರಿಜಿಸ್ಟರ್ ಆಗ್ತಿದೆ ಅಂದ್ರೆ ಆಸ್ ಪರ್ ಸೇಲ್ ಡೀಡ್ 30 ಲಕ್ಷ ಸಾರಿ 30 ಲಕ್ಷ ಅಂಡ್ ಅಬೋ ಟ್ರಾನ್ಸಾಕ್ಷನ್ ಆಗಿದ್ರೆ ದ ಸಬ್ ರಿಜಿಸ್ಟರ್ ಹ್ಯಾಸ್ ರಿಪೋರ್ಟೆಡ್ ಟು ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಬಿಲೋ 30 lakhs ನೋ ರಿಪೋರ್ಟಿಂಗ್. ಸೊ ಇದೆಲ್ಲ ಮ್ಯಾಂಡೇಟ್ ಮಾಡ್ಕೊಂಡಿದ್ದಾರೆ ಈ ಡಿಪಾರ್ಟ್ಮೆಂಟ್ ಇಂದ. STF ಟ್ರಾನ್ಸಾಕ್ಷನ್ ಹೌ ಟು ಪಿಕ್ ಅಪ್ ದಿ ಇನ್ಫಾರ್ಮೇಶನ್, ಅದರಲ್ಲಿ ನಮ್ಗೆ ಗೊತ್ತಾಗತ್ತೆ ಏನಾಗ್ಬಿಟ್ಟಿದೆ. ಮೊನ್ನೆ ಒಂದು ಇನ್ಸ್ಟೆನ್ಸ್ ಹೇಳ್ತೀನಿ ನಿಮಗೆ. ಒಂದು ಸೇಲ್ ಡೀಡ್ ಬಂತು ನನಗೆ, ಆ ಸೇಲ್ ಡೀಡ್ ಅಲ್ಲಿ 50 ಲಕ್ಷ ಇಸ್ ದಿಸ್ ಕನ್ಸಿಡರೇಷನ್. ಆ ಕನ್ಸಿಡರೇಷನ್ ಏನ್ ಮಾಡ್ಬಿಟ್ಟಿದ್ದಾರೆ, ಸೇಲ್ ಡೀಡ್ ಮಾಡ್ಬೇಕಾದ್ರೆ 20 ಲಕ್ಷ ನಗದು ಹಣ, 30 ಲಕ್ಷ ಬ್ಯಾಂಕ್ ಚೆಕ್ ಅಂತ ಹೇಳಿದ್ದಾರೆ ಸರ್. ನಗದು ಹಣ ಅಂತ ಅಲ್ಲಿ ಸ್ಪೆಸಿಫಿಕ್ ಆಗಿ ಸೇಲ್ ಡೀಡ್ ಬಂದ್ಬಿಟ್ರೆ ನ್ಯಾಚುರಲಿ ಪೆನಾಲ್ಟಿ ಬಂದೇ ಬರುತ್ತೆ, 100% ಪೆನಾಲ್ಟಿ. ಸೊ ಸೋರ್ಸ್ ಕೇಳ್ತಾರೆ ಫಸ್ಟ್, ಏನಪ್ಪ ಎಷ್ಟೋ ಇನ್ಫಾರ್ಮೇಶನ್ ಕೊಡ್ಬೇಕು ನೀವು, ಸೋರ್ಸ್ ಎಲ್ಲ ಕೇಳ್ತಾರೆ. ಅದೆಲ್ಲ ಕೇಳಲಿಲ್ಲ ಅಂದ್ರೆ 20 lakhs ಪೆನಾಲ್ಟಿ ಕಟ್ಟಲೇಬೇಕು ನಾವು. ಸೊ ಈವನ್ ಇಫ್ ಯು ಆಲ್ ದಿಸ್ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಆಗಲಿ ಎಲ್ಲದಕ್ಕೂ ಆದಾಗ ನಾವು SFT ಇಂದ ಇನ್ಫಾರ್ಮೇಶನ್ ಹೋಗುತ್ತೆ ಡಿಪಾರ್ಟ್ಮೆಂಟ್ಗೆ. ಡಿಪಾರ್ಟ್ಮೆಂಟ್ ವಿಲ್ ಬಿ ಮಾನಿಟರಿಂಗ್ ಆಲ್ ದೀಸ್ ಥಿಂಗ್ಸ್. ಈಗ ಏನೇನ್ ರಿಪೋರ್ಟ್ ಆಗುತ್ತೆ ಅಂತ ಈ ಒಂದು ಟೇಬಲ್ ಹಾಕಿದೀವಿ ನಾವು, ಯಾವ ತರ ರಿಪೋರ್ಟ್ ಆಗುತ್ತೆ ಅದೇ ನೋಡಿ. ಇವಾಗ ಏನಾಗುತ್ತೆ, ಅದೇ ನಿಮ್ಗೆ ಹೇಳಿದ್ನಲ್ಲ, SBI ಅಕೌಂಟ್ ಅಲ್ಲಿ 10 ಲಕ್ಷ ಅಂಡ್ ಅಬೋ ಹಾಕಿದ್ರೆ ಡ್ಯೂರಿಂಗ್ ದಿ ಇಯರ್ ಯು ವಿಲ್ ಬಿ ಪೀನಲೈಸ್ಡ್. ಬರುತ್ತೆ ನೋಟಿಸ್. ಕರೆಕ್ಟ್. ಇನ್ನೊಂದೇನಾಗುತ್ತೆ ಅಂದ್ರೆ ಈ ಕರೆಂಟ್ ಅಕೌಂಟ್, ಅದೇ ನಿಮ್ಗೆ ಹೇಳಿದೆ ನೋಡಿ, 50 ಲಕ್ಷ ಬಿಸ್ನೆಸ್ ಮ್ಯಾನ್ 50 ಲಕ್ಷ ಹಾಕ್ಬೇಡ ಅಂತ ಹೇಳ್ತಾ ಇಲ್ಲ ನಾವು. ಪ್ರೂಫ್ ಇರ್ಬೇಕು ಸರ್, GST ಇನ್ವಾಯ್ಸ್ ಇರಬೇಕು. GST ಕರೆಂಟ್ ಅಕೌಂಟ್ ಅಂದ್ರೆ ಏನಕ್ಕೆ ಯೂಸ್ ಮಾಡ್ತೀರಾ? ಪರ್ಫೆಕ್ಟ್. ಕರೆಂಟ್ ಅಕೌಂಟ್ ಯೂಸ್ ಮಾಡೋದು ಬಿಸ್ನೆಸ್ಗೆ. ಸೊ ಕರೆಂಟ್ ಅಕೌಂಟ್ ನಾವು ಬಿಸ್ನೆಸ್ ಯೂಸ್ ಮಾಡಬೇಕಾದ್ರೆ ಅದಕ್ಕೆ ದಾಖಲೆಗಳು ಇಟ್ಕೋಬೇಕು ನಾವು. ದಾಖಲೆ ಏನು, GST ಇನ್ವಾಯ್ಸ್ ಇಟ್ಕೋಬೇಕು, ಆಮೇಲೆ ಅದಕ್ಕೆ ಪರ್ಚೇಸ್ ಆರ್ಡರ್ ಇಟ್ಕೋಬೇಕು. ಸೊ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಟು ಪ್ರೂವ್ ದಟ್ 50 lakhs ಡೆಪಾಸಿಟ್ ಮಾಡಿದ್ದೀವಿ. ಸುಮ್ಮನೆ ನೀನು ಹಾಕಿದ್ಯಾ, ದಿ ಇರೆಸ್ಪೆಕ್ಟಿವ್ ಆಫ್ ದಟ್ ಮೋಹನ್, ದಿ ಬ್ಯಾಂಕ್ ವಿಲ್ ಸೆಂಡ್ ದ ನೋಟಿಸ್ ದಿ ಇನ್ಫಾರ್ಮೇಶನ್ ಟು ದಿ ಡಿಪಾರ್ಟ್ಮೆಂಟ್. ದೆನ್ ದ ಡಿಪಾರ್ಟ್ಮೆಂಟ್ ಸ್ಕ್ರೂಟಿನಿಗೆ ಬರುತ್ತೆ, ನೀವು ಅದಕ್ಕೆ ಆನ್ಸರ್ ಮಾಡಬೇಕು. ದೆನ್ ಕರೆಕ್ಟಾಗಿದ್ರೆ ಬಿಟ್ಕೊಡ್ತಾರೆ ಅವರು. ಅದಾದ್ಮೇಲೆ ಏನಾಗುತ್ತೆ ನಿಮಗೆ, AIS ಆನ್ಯುವಲ್ ಇನ್ಫಾರ್ಮೇಶನ್ ಸ್ಟೇಟ್ಮೆಂಟ್. ಇದು ಹೆಂಗೆ ಬರುತ್ತೆ ಡಿಪಾರ್ಟ್ಮೆಂಟ್ಗೆ, ಇದೆಲ್ಲ ಸೇರ್ಬಿಟ್ಟು ಈ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ FD ನಲ್ಲಿರೋ ಇಂಟ್ರೆಸ್ಟ್ ಸರ್, ಪ್ಯಾನು ಆಧಾರ್ ಲಿಂಕ್ ಎಲ್ಲೆಲ್ಲಿ ಆಗಿದೆಯೋ ಸರ್, ನಿಮ್ದು ಎಲ್ಲ ಜಾತಕ ಬಂದು ಇಲ್ಲಿ ಕೂತ್ಕೊಂಡ್ಬಿಡುತ್ತೆ. AIS ಅಲ್ಲಿ ಬರುತ್ತೆ. ನಿಮಗೆ ಲಾಸ್ಟ್ ಟೈಮ್ ಇನ್ಕಮ್ ಟ್ಯಾಕ್ಸ್ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ದೆ, ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ವೇರ್ ಈವನ್ ವಿಲ್ ನಾಟ್ ಕಮ್ ಅಂಡ್ ಆಸ್ಕ್ ಯು. ಕ್ಲೈಂಟ್ಗೆ ಗೊತ್ತಿರಲ್ಲ ಒಂದೊಂದ್ಸಲಿ, ಸರ್ ಹೌದಾ ನಾನೇ ಮಾಡಿದ್ದೀನಿ ಗೊತ್ತಿಲ್ಲ ಸರ್ ಅಂತ. ಬಟ್ ಅದಾಗಿ ಹೆಂಗ್ ಕ್ಯಾಪ್ಚರ್ ಆಗಿದೆ, ಪ್ಯಾನು ಆಧಾರ್ ಮೂಲಕ ಕ್ಯಾಪ್ಚರ್ ಆಗಿಬಿಡುತ್ತೆ. ಪ್ಯಾನು ಆಧಾರ್ ನೋಡಿ, ಇದು ದಿಸ್ ಇಸ್ ವೆರಿ ವೆರಿ ಕ್ರಿಟಿಕಲ್. ಎನಿ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ ಆಗಿದ್ರೂ ಡಿಪಾರ್ಟ್ಮೆಂಟಿಂದ ಇನ್ಫಾರ್ಮೇಷನ್ನು ಮಾಹಿತಿ ಹೋಗಿರುತ್ತೆ, ಅವ್ರಿಗೆ ನಮಗೆ ಇದು ಸ್ಕ್ರೂಟಿನಿ ಡಾಕ್ಯುಮೆಂಟ್ ಬರಬಹುದು. ಸೊ ನೀವು ಹೇಳಿದ್ದಕ್ಕೆ ದ ಲಾ ಡಸ್ ನಾಟ್ ಪ್ರೊವೈಡ್
ದ ಲಾ ಡಸ್ ನಾಟ್ ಪ್ರಾಹಿಬಿಟ್ ಕ್ಯಾಶ್ ಟ್ರಾನ್ಸಾಕ್ಷನ್ ಸರ್. ಯಾವತ್ತೂ ಕ್ಯಾಶಲ್ಲಿ ನೀವು ಡೀಲ್ ಮಾಡ್ಬೇಡಿ ಮಾಡಬೇಡಿ ಅಂತ ಯಾವತ್ತೂ ಹೇಳ್ತಿಲ್ಲ ಡಿಪಾರ್ಟ್ಮೆಂಟಿಂದ ಅಥವಾ ಗೌರ್ಮೆಂಟಿಂದ. ಬಟ್ ಮಾಡಿ, ರೆಸ್ಟ್ರಿಕ್ಷನ್ಸ್ ಅಲ್ಲಿ ಮಾಡಿ, ಈ ಥರ ಪ್ಯಾರಾಮೀಟರ್ಸ್ ಇಟ್ಕೊಳ್ಳಿ. ಓಕೆ ಯಾಕಂದ್ರೆ ಸುಮ್ಮನೆ ಬಿಟ್ಬಿಟ್ರೆ ಸರ್ ಹಗರಣ ಆಗ್ಬಿಡುತ್ತೆ. ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ ಬಿಟ್ಬಿಟ್ರೆ ಅಷ್ಟು ಮೊದಲೇ ಕರೆಕ್ಟ್. ಇಟ್ಸ್ ರನ್ನಿಂಗ್ ಎ ಪ್ಯಾರಲಲ್ ಎಕಾನಮಿ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇನ್ ದೋಸ್ ಥಿಂಗ್ಸ್. ಇನ್ನೊಂದು ತುಂಬಾ ಕಾಮನ್ ಆದಂತಹ ಒಂದು ಟ್ರಾನ್ಸಾಕ್ಷನ್ಸ್ ನಾವೆಲ್ಲರೂ ಮಾಡ್ತೀವಿ ಸರ್ ಸಾಮಾನ್ಯವಾಗಿ. ಈಗ ಏನಾಗುತ್ತೆ, ನಮ್ಗೆ ಯಾವುದೋ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ದುಡ್ಡು ಬಂದಿರುತ್ತೆ, ಅವ್ರು ಏನ್ ಮಾಡ್ತಾರೆ, ಕ್ಯಾಶ್ ನಾವು ಒಂದೇ ಅಕೌಂಟ್ ಅಲ್ಲಿ ಕಟ್ಬಿಟ್ರೆ ನೀವು ಈ ತರ ನೀವು ಹೇಳಿದ್ರಿ ಇದೆಲ್ಲರಿಗೂ ಗೊತ್ತಿದೆ, EIS ಅಲ್ಲಿ ಮಾಡ್ಬಿಟ್ರೆ ಅವ್ರೇನ್ ಮಾಡ್ತಾರೆ, ಅದನ್ನೆಲ್ಲ 1 ಲಕ್ಷ ಮಾಡ್ಬಿಟ್ಟು ಆ ಮನೆಯವರವ್ರ ಎಲ್ಲರ ಅಕೌಂಟ್ ಅಲ್ಲಿ 1 ಲಕ್ಷ ಕ್ಯಾಶ್ ಕಟ್ಬಿಡ್ತಾರೆ. ಈ ನೆಂಟರು ಇಷ್ಟರು ಎಲ್ಲ ಇರ್ತಾರಲ್ಲ, ಕ್ಲೋಸ್ ಫ್ಯಾಮಿಲಿ ರಿಲೇಷನ್ಸ್ ಅಲ್ಲಿ ಅವ್ರು ಹೇಳ್ತಾರೆ, ಗುರು ನಾನು ನಿಂಗೆ ಕ್ಯಾಶ್ ಕೊಡ್ತೀನಿ, ಕಟ್ಬಿಟ್ಟು ನನಗೆ ನನ್ನ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಬಿಡು. ಸೊ ಈಗ ಒಂದು 10 ಲಕ್ಷ ಕ್ಯಾಶ್ ಇದೆ, ಅವ್ರು ಏನ್ ಮಾಡ್ತಾರೆ, ಒಂದು 5-6 ಜನಕ್ಕೆ 1 ಲಕ್ಷ 5-6 ಅಕೌಂಟ್ ಅಲ್ಲಿ ಕಟ್ಟಿಸ್ಬಿಟ್ಟು ನನ್ನ ಅಕೌಂಟಿಗೆ ತಗೊಂಡ್ಬಿಡೋಣ ಅಂತ ಆ ತರ ಮಾಡ್ತಾರೆ. ಈ ತರ ಮಾಡಿದ್ರೆ ಏನು ಪೆನಾಲ್ಟಿ ಏನಾದ್ರು ಸಿಗಾಕೊಳ್ತಾರ? ಫಸ್ಟ್ ಆಫ್ ಆಲ್ ಅದಕ್ಕೂ ಲಿಮಿಟ್ ಕೊಟ್ಟಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೆಕ್ಷನ್ 269 SS ಅಂತ ಒಂದಿದೆ. ಅಲ್ಲೇ ಇದೆ. ಏನು ನೀವು ಜಮಾ ತಗೊಳೋದು ಓಕೆ 20,000 ಅಂಡ್ ಅಬೋ ಓ ದುಡ್ಡು ತಗೊಳ್ಳಕ್ಕೆ ಹೋಗಬಾರ್ದು. ಇಟ್ ಮೇ ಬಿ ಇನ್ ದಿ ಫಾರ್ಮ್ ಆಫ್ ಲೋನ್, ಇಟ್ ಮೇ ಬಿ ಇನ್ ದಿ ಫಾರ್ಮ್ ಆಫ್ ಡೆಪಾಸಿಟ್, ಆರ್ ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಅಡ್ವಾನ್ಸ್. ಇವಾಗ ನೀವು ಪ್ರಾಪರ್ಟಿ ಮಾರಿದ್ರಿ ಸರ್, ಎಕ್ಸಾಂಪಲ್ 20,000 30-40,000 ಕ್ಯಾಶ್ ಬಂತು, ಆ ಕ್ಯಾಶ್ನ ಹೋಗಿ ನೀವು ಡೆಪಾಸಿಟ್ ಮಾಡಿದ್ರಿ, ನಿಮ್ಮ SBI ಅಕೌಂಟಲ್ಲಿ ಮಾಡಿದ್ರಿ, ಅದು ಮಾಡೋದು ತಪ್ಪು. 20,000 ಅಂಡ್ ಅಬೋ ಇದೆ. ರಿಸ್ಟ್ರಿಕ್ಟ್ ದಿ ಟ್ರಾನ್ಸಾಕ್ಷನ್ ಆಫ್ ಕ್ಯಾಶ್ ಓನ್ಲಿ 20,000 ಅಂಡ್ ಬಿಲೋ. 269 SS ಮಾತ್ರ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಇಲ್ಲಾದ್ರೂ ಏನಾಗುತ್ತೆ ಗೊತ್ತಾ ಮೋಹನ್ ಸರ್, 271D ಅಂತ ಒಂದಿದೆ. 100% ಪೆನಾಲ್ಟಿ ಆಫ್ ದಿ ಅಮೌಂಟ್ ಆಫ್ ರಿಸೀವ್ಡ್ ಇನ್ ಕ್ಯಾಶ್ ವಿಲ್ ಬಿ ಅ ಪೆನಾಲ್ಟಿ. 100%. 271D ಪರ್ಫೆಕ್ಟ್. ಅಂದ್ರೆ ನಾನು ಒಂದು 2 ಲಕ್ಷ ರೂಪಾಯಿ ಕ್ಯಾಶ್ ಹಾಕ್ಬಿಟ್ರೆ ನನ್ನ ಅಕೌಂಟ್ಗೆ, ಯಾರೋ ನನ್ನ ಫ್ರೆಂಡ್ ಕೊಟ್ಟರು ಅಂತ ಅದನ್ನು ಡಿಪಾಸಿಟ್ ಮಾಡಿಬಿಟ್ಟು ಅವ್ರಿಗೆ ವಾಪಸ್ ಏನಾದರೂ ಆನ್ಲೈನಲ್ಲಿ ನಾನು ಟ್ರಾನ್ಸ್ಫರ್ ಮಾಡಿಬಿಟ್ರೆ ನನಗೆ 2 ಲಕ್ಷಕ್ಕೆ 2 ಲಕ್ಷ ರೂಪಾಯಿ ಪೆನಾಲ್ಟಿ ಬೀಳುತ್ತೆ. ಈ ಇನ್ಕಮ್ ಬೀಳೋ ಚಾನ್ಸಸ್ ಇದೆ. ಈಗ ಎಲ್ಲರಿಗೂ ಬರ್ತಾ ಇದೆಯಾ? ಏನಾಗಿದೆ ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಟ್ಯಾಕ್ಸ್ ಆಡಿಟ್ ಅಂತ ಒಂದಿದೆ. ಈ ಟ್ಯಾಕ್ಸ್ ಆಡಿಟ್ ಮಾಡೋ ಟೈಮಲ್ಲಿ ನಾವು ಆಸ್ ಅನ್ ಆಡಿಟರ್ ವಿ ಹ್ಯಾವ್ ಟು ಗೋ ಥ್ರೂ ಆಲ್ ದೀಸ್ ಸೆಕ್ಷನ್ಸ್ ಅಂಡ್ ರಿಪೋರ್ಟ್ ಇಟ್ ಇನ್ ದ ಟ್ಯಾಕ್ಸ್ ಆಡಿಟ್ ರಿಪೋರ್ಟ್. ದುಡ್ಡು ಕ್ರಾಸ್ ಚೆಕ್ ಅಲ್ಲಿ ಬಂದಿದೆ, ಬೇರೆ ಚೆಕ್ ಅಲ್ಲಿ ಬಂದಿದೆ, ಸಾಲ ಇರ್ಬೋದು ಸರ್, ಸಾಲನ ಇರ್ಬೋದು, ನೀವು ಡೆಪಾಸಿಟ್ ಇರ್ಬೋದು ಸರ್, ಮಾಡಿ. ಈವನ್ ಇಫ್ ಯು ಆರ್ ರಿಸೀವಿಂಗ್ ಇಟ್ ಥ್ರೂ ಬ್ಯಾಂಕ್, ಏನೋ ಅದು ರಿಪೋರ್ಟ್ ಮಾಡಲೇಬೇಕು. ಇನ್ನು ಕ್ಯಾಶ್ ಬಿಡ್ತಾರ ಸರ್? ಸೊ ಆ ಸಿಚುವೇಶನ್ ಅಲ್ಲಿ ಲೋನ್ಸು, ಡೆಪಾಸಿಟ್ಸು, ಎನಿ ಅಮೌಂಟ್ ರಿಸೀವ್ಡ್ ಇನ್ ಕ್ಯಾಶ್ ಮೋರ್ ದೆನ್ 20,000 ಈಸ್ ನಾಟ್ ಅಲೌಡ್. ಸೊ ಇವಾಗ ನನಗೆ ಕ್ಯಾಶ್ ನಾನು ಕಟ್ಟಿದ್ದಕ್ಕೆ ನೀವು ಪೆನಾಲ್ಟಿ ಅಂದ್ರಿ, ವಾಪಸ್ ಕೊಟ್ಟೆ ನಾನು ಅನ್ಕೊಳ್ಳಿ, ಸೊ ಅವಾಗ ಏನಾಗುತ್ತೆ? ಅದೂ ಬರುತ್ತೆ ಮೋಹನ್ ಸರ್. ಏನ್ ನಗದು ಹಣ ನೀವು ಜಮಾ ತಗೊಂಡಿದ್ದೀರಾ, ನೀವು ಯಾವಾಗ ಪೇಮೆಂಟ್ ಮಾಡಿದಕ್ಕೂ ರಿಸ್ಟ್ರಿಕ್ಷನ್ ಇದ್ದೇ ಇದೆ ಮೋಹನ್. 20,000 ಮೇಲೆ ನಾವು ಕ್ಯಾಶ್ ಪೇಮೆಂಟ್ ಮಾಡಲೇಬಾರ್ದು. ಲೋನ್ ಹಣ ಕೊಡಿ, ಡೆಪಾಸಿಟ್ ಹಣ ಮಾಡಿ, ರಿವರ್ಸ್ ಸಿಚುವೇಶನ್. ಜಮಾ ಹೆಂಗೋ ಅದು ಖರ್ಚಿಗೆ. ಸೊ 271E ಅಂತ. ಸೊ ಕೊಟ್ಟವನ್ಗೂ ಪೆನಾಲ್ಟಿ, ತಗೊಂಡವನ್ಗೂ ಪೆನಾಲ್ಟಿ ಅಂತ ಹೇಳ್ತೀರ? ಅಬ್ಸಲ್ಯೂಟ್ಲಿ ಕರೆಕ್ಟ್ ಮೋಹನ್. ಯಾಕಂದ್ರೆ ಈಗ ಕೊಟ್ಟಿದ್ದಕ್ಕೆ ನಾನು ಯಾರೋ ನನ್ನ ಫ್ರೆಂಡ್ ಕೇಳ್ದ, 2 ಲಕ್ಷ ರೂಪಾಯಿ ಇದೆ ನೀನ್ ಇಟ್ಬಿಟ್ಟು ಟ್ರಾನ್ಸ್ಫರ್ ಮಾಡು, ನಾನು ಇಸ್ಕೊಂಡ್ಬಿಟ್ಟು ಮಾಡಿದೆ, ಅವನಿಗೂ ಬರುತ್ತೆ, ಯಾಕಂದ್ರೆ ಅವನು ಕೊಟ್ಟಿದ್ದಾನೆ. ಇದೆಲ್ಲ ಯಾವಾಗ ಅಂದ್ರೆ ನಮಗೆ ಇನ್ಕಮ್ ಟ್ಯಾಕ್ಸ್ ಇಂದ ಸ್ಕ್ರೂಟಿನಿ ಬಂದಾಗ ಗೊತ್ತಾಗೋದ್ ಕಷ್ಟ. ಗೊತ್ತಾದ್ರೆ ಅವನು ಮಲಗಿದ ಅಂತ ಕೆಲಸ ಅನ್ಕೋ, 100% ಪೆನಾಲ್ಟಿ ಬರುತ್ತೆ ಖಂಡಿತ ಮೋಹನ್. ಸರ್ ಈಗ ನೆಕ್ಸ್ಟ್ ಬಿಸ್ನೆಸ್ ಮನ್ಗೆ ಮೂವ್ ಆಗೋದಾದ್ರೆ, ಈ ಬಿಸ್ನೆಸ್ ಮನ್ಗಳ ಪ್ರಾಬ್ಲಮ್ ಅಂದ್ರೆ, ಈಗ ಪಾಪ ನಮ್ಗೆ ಈ ಬಿಸ್ನೆಸ್ ಮಾಡುವಾಗ GST ಮಾಡ್ತಾರೆ, ಏನೇನೋ ಎಲ್ಲರೂ ಕಟ್ಟಬೇಕಾಗುತ್ತೆ ಅವ್ರಿಗೆ. ಕೆಲವ್ರಿಗೆ ಫಸ್ಟ್ ಆಫ್ ಆಲ್ ಲಾಸ್ಟ್ ಟೈಮ್ ನಾವು ಮಾಡಿದ್ವಿ ಪಾಡ್ಕಾಸ್ಟ್, GST ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ತುಂಬಾ ಅಡ್ವಾಂಟೇಜ್ ನಿಮಗೆ ಅಂತೆಲ್ಲ ತಾವು ಹೇಳಿದ್ರಿ. ಮಾಡ್ಕೊಂಡಿಲ್ಲ, ಏನೋ ಒಂದು ತೊಂದರೆ ಆಯಿತು, ಅವ್ರೇನೋ ಒಂದು ಮಾಡಿಬಿಟ್ಟು ಟ್ರಾನ್ಸಾಕ್ಷನ್ಸ್ ಒಂದಷ್ಟು ಕ್ಯಾಶಲ್ಲಿ ಅಂತ ಇಟ್ಕೊಳ್ಳಿ, ಬಿಸ್ನೆಸ್ಸಲ್ಲಿ GSTನೂ ಇದು ಮಾಡಲಿಲ್ಲ, ಅದು ತೋರಿಸ್ಲಿಲ್ಲ, ಕ್ಯಾಶ್ ಬಿಲ್ಲಿಂಗ್ ಮಾಡಿದ್ರು, ಅವ್ರಿಗೆ ಏನು ಸಮಸ್ಯೆ ಬರುತ್ತೆ ಸರ್? ಯೂಶಲಿ ಏನಾಗುತ್ತೆ ಅಂದರೆ ಬಿಸ್ನೆಸ್ ಮೆನ್ ಕ್ಯಾಶಲ್ಲೂ ಟ್ರಾನ್ಸಾಕ್ಷನ್ಸ್ ಮಾಡಬೇಕಾಗತ್ತೆ. ಹೌದು, ಸ್ಮಾಲ್ ಅಮೌಂಟ್ ಕೊಡಲೇಬೇಕಾಗತ್ತೆ. ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಸಂಬಳ ಇರ್ಬೋದು, ಕೂಲಿ ಇರ್ಬೋದು. ಆ ಸಿಚುವೇಶನ್ನಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಬೇಡ ಅಂತೇನು ಹೇಳಿಲ್ಲ. ಸೆಕ್ಷನ್ 40A(3) ಅಂತ ಒಂದು ಸೆಕ್ಷನ್ ಇದೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ. ಅದೇನ್ ಹೇಳುತ್ತೆ ಏನಂದ್ರೆ, 10,000 ಮೇಲೆ ಪರ್ ಪರ್ಸನ್ ಪರ್ ಡೇ ಟ್ರಾನ್ಸಾಕ್ಷನ್ ಮಾಡಬಾರ್ದು. ಕರೆಕ್ಟ್.
ಸರ್ ನ್ಯಾಚುರಲಿ ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ಬಾರ್ದು ಸರ್. ಕೊಡೋಂಗಿಲ್ಲ ಒಂದ್ ದಿನಕ್ಕೆ ಒಬ್ಬನಿಗೆ ಕೊಡೋಂಗಿಲ್ಲ. 10,000 ಮೇಲೆ ಕೊಟ್ರೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಸರ್ ಏನಾಗುತ್ತೆ, ಮಾಡ್ಲೇಬೇಕಾಗತ್ತೆ ಸರ್. ಏನ್ ಹೇಳಿದ್ನಲ್ಲ, ಕೂಲಿಗಳು ಕಾಸು ಕೊಡ್ಬೇಕು, ಹಮಾಲಿಗಳು ಕಾಸು ಕೊಡ್ಬೇಕು, ಎಲ್ಲ ಅವ್ರು ಚೆಕ್ ಕೊಡಕ್ ಆಗೋದಿಲ್ಲ. ಕ್ಯಾಶ್ ಕೊಟ್ರೆ ವೋಚರ್ ತಗೋಬೇಕು. ಕ್ಯಾಶ್ ಊಟ ತಿಂಡಿ, ಸಮ್ ಎಕ್ಸ್ಪೆಂಡಿಚರ್ ಇರ್ಬೋದು, ಸ್ಟಾಫ್ ವೆಲ್ಫೇರ್ ಇರ್ಬೋದು. ಅದಕ್ಕೆ ನೀವು ಕ್ಯಾಶಲ್ಲಿ ಕೊಡಿ. 10,000 ಒಳಗಡೆ ಲಿಮಿಟ್ ಮಾಡ್ಕೊಳ್ಳಿ, ವೋಚರ್ ಇಟ್ಕೊಳ್ಳಿ, ಡಾಕ್ಯುಮೆಂಟ್ ಮಾಡ್ಕೊಂಬಿಡಿ, ಯಾರಿಗೆ ದುಡ್ಡು ಕೊಟ್ಟಿದ್ದೀರಾ ಅಂತ ಅವ್ರ ಕೈಲಿ ಸೈನ್ ಮಾಡಿಸ್ಕೊಂಬಿಡಿ. ಕ್ಯಾಶು ಕ್ಯಾನ್ ಬಿ ಆಲ್ಸೋ ಬಿ ಎಂಟರ್ಡ್. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಟ್ರಾನ್ಸ್ಪೋರ್ಟರ್ಸ್ಗೆ ಸಿಕ್ಕಾಪಟ್ಟೆ ಕ್ಯಾಶ್ ಓಡಾಡುತ್ತೆ ಸರ್. ಏನು ಮಾಡೋಕ್ಕಾಗಲ್ಲ ಪಾಪ, ಅವ್ರ ತಪ್ಪು ಇಲ್ಲ. ಯಾಕಂದ್ರೆ ಎಲ್ಲಾನು UPI ಬಂದಿದೆ ಸರ್, ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ, ಎಲ್ಲರೂ UPIಗೆ ಕೊಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಡಿಪಾರ್ಟ್ಮೆಂಟ್ ಏನು ಮಾಡಿದೆ ಅಂತ ಹೇಳಿದ್ರೆ 35,000 ತನಕ ರಿಸ್ಟ್ರಿಕ್ಷನ್ ಮಾಡಿದೆ ಸರ್. ಖಂಡಿತ 35,000 ಅಂಡ್ ಅಬೋವ್ ಆಗಿಬಿಟ್ರೆ ಏನು ಗೊತ್ತಾ ಮೋಹನ್ ಪ್ರಾಬ್ಲಮ್ ಇಲ್ಲಿ, 10,000 ಅಂಡ್ ಅಬೋವ್ ಕೊಡ್ತೀರಾ, 35,000 ಅಂಡ್ ಅಬೋವ್ ಕೊಡ್ತೀರಾ. The duty of the auditor is to identify these transactions. ಅಂಡ್ ಏನಾಗಿದೆ ಅಂದರೆ 10,000 ಕೊಟ್ಬಿಟ್ಟಿದ್ದೀರಾ, 11,000 ಕೊಟ್ಟಿದ್ದೀರಾ, ನೀವು ಖರ್ಚನ್ನು ಡೆಬಿಟ್ ಮಾಡಿಬಿಟ್ರಿ, ಕೂಲಿ ಆರ್ ಹಮಾಲಿ ಚಾರ್ಜಸ್. ನಾನು ಆ್ಯಸ್ ಅನ್ ಆಡಿಟರ್ ವೆನ್ ಐ ಕಮ್ ಅಂಡ್ ಡೂ ದಿ ಆಡಿಟ್ ಫಾರ್ ದಿ ಬುಕ್ಸ್ ಆಫ್ ಅಕೌಂಟ್ಸ್, ನಾನು ಕಂಡುಹಿಡಿತೀನಿ, ಚೆಕ್ ಲಿಸ್ಟ್ ಕಂಡುಹಿಡಿತೀನಿ 1,000 ಅಮೌಂಟ್ ಜಾಸ್ತಿ ಇದೆ ಸರ್, ಅದನ್ನ ಖರ್ಚಾಗಿ ತೊಗೊಳಕ್ಕೆ ಬಿಡಲ್ಲ ನಾನು. ಅದೇನಾಗತ್ತೆ, ನಿಮ್ಮ ಖರ್ಚಾಗಿ ತೊಗೊಳಕ್ಕಾಗಲ್ಲ ಅಂದರೆ ನಿಮ್ಮ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಇಟ್ಸ್ ಐ ಇನ್ವೇರಿಯಬಲಿ ರಿಲೇಟೆಡ್ ಟ್ರಾನ್ಸಾಕ್ಷನ್. 1,000 ತೆಗಿತೀನಿ, ನಿಮ್ಮ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಅದೇ ಥರ 35,000 ಅಂಡ್ ಅಬೋವ್ ಕೊಟ್ಟಿದ್ರೆ ನೀವು ಖಂಡಿತ ನಾನು ಡಿಸೋಲೋ ಮಾಡೇ ಮಾಡ್ತೀನಿ. ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತೀರಾ ಸರ್, ಕ್ಯಾಶಲ್ಲಿ 50,000 ಕ್ಯಾಶ್ ಪರ್ಚೇಸ್ ಮಾಡಿದ್ದೀರಾ, ಅದಕ್ಕೆ ದಾಖಲೆ ಇರಬೇಕು, ಡಾಕ್ಯುಮೆಂಟ್ ಇರಬೇಕು, ಎಲ್ಲನೂ ಇರಬೇಕು. ಸೊ ಎಕ್ಸ್ಪೆಂಡಿಚರ್ ಪೇಮೆಂಟ್ 10,000 ಮೇಲೆ ಹೋಗಿದೆ, ಮಿಕ್ಕಿದ 40,000 ಏನು ಮಾಡ್ತೀನಿ ನಾನು, ಡಿಸೋಲೋ ಮಾಡ್ತೀನಿ. ಸೊ ಆ ಸಿಚುವೇಶನ್ನಲ್ಲಿ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ 40A(3A) ಅಂತ ಒಂದು ಹೊಸ ಸೆಕ್ಷನ್ ಇದೆ ಡಿಪಾರ್ಟ್ಮೆಂಟ್ ಇನ್ಕಮ್ ಟ್ಯಾಕ್ಸಲ್ಲಿ. ಸರ್ ನೀವು ಪ್ರಾವಿಷನ್ ಎಂಟ್ರಿ ಮಾಡಿದ್ದೀರಾ ಫಾರ್ ದಿ ಮಾರ್ಚ್ ಎಂಡಿಂಗ್ 31st ಮಾರ್ಚ್ ಎಂಡಿಂಗ್ 2026ಗೆ ನೀವು 50,000 ಪ್ರಾವಿಷನ್ ಎಂಟ್ರಿ ಮಾಡಿದ್ವಿ, ಟ್ರಾನ್ಸ್ಪೋರ್ಟ್ ಇದು ಕೂಲಿ ಚಾರ್ಜಸ್ ಅಂತ. ನೆಕ್ಸ್ಟ್ ಇಯರ್ ಏಪ್ರಿಲಲ್ಲಿ ನೀವು 10,000 ಕೊಟ್ಕೊಂಡು ಹೋದ್ರಿ ಡಿಫ್ರೆಂಟ್ ಡೇಟ್ಸಲ್ಲಿ. ಅದನ್ನು ಡಿಸೋಲೋ ಮಾಡ್ತೀವಿ, ಯಾಕಂದ್ರೆ 20,000 ಮೇಲೆ 10,000 ಮೇಲಿದೆ, 35,000 ಮೇಲಿದೆ ಅಂತ. ಸೊ ಎನಿ ಪ್ರಾವಿಷನ್ ಮೇಡ್ ಅಂಡ್ ಲೇಟರ್ ಪೇಮೆಂಟ್ ಮಾಡಿದ್ದು ನಾನು ರಿಸ್ಟ್ರಿಕ್ಟ್ ಮಾಡ್ತೀನಿ ಇದರಲ್ಲಿ. ಸೊ ಕ್ಲಿಯರ್ ಕಟ್ ಏನು ಡೆಫಿನೇಷನ್ ಏನು ಅಂದರೆ, ದಯವಿಟ್ಟು 10,000 ಮೇಲೆ 35,000 ಮೇಲೆ ರೆಸ್ಪೆಕ್ಟಿವ್ ಆಗಿ ದಯವಿಟ್ಟು ಕ್ಯಾಶ್ ಖರ್ಚು ಮಾಡೋಕ್ಕೆ ಆಗೋದಿಲ್ಲ. ನೀವು ಅಸೆಟ್ ಪರ್ಚೇಸ್ ಮಾಡ್ತೀರಾ ಅಂದ್ಕೊಳ್ಳಿ ಸರ್, ಫಾರ್ ಎಕ್ಸಾಂಪಲ್ ಬಿಸ್ನೆಸ್ಗೆ ಏನೋ ಒಂದು ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಏನಾದ್ರು ತೊಗೊಂಡಾಗ ನಾವು ಅದರಲ್ಲೂ ಇಫ್ ದಿ ಅಮೌಂಟ್ ಇಸ್ ಮೋರ್ ದೆನ್ 10,000 rupees ನಿಮಗೆ ಡಿಪ್ರಿಸಿಯೇಷನ್ ಸಿಗಲ್ಲ. ಫಸ್ಟ್ ಆಫ್ ಆಲ್ ರಿಪೋರ್ಟು ಮಾಡ್ತೀವಿ, ಡಿಪ್ರಿಸಿಯೇಷನ್ ಸಿಗಲ್ಲ ನಮಗೆ. ಸೊ ಏನಾಗಿದೆ, ಡಿಪಾರ್ಟ್ಮೆಂಟ್ ಈಸ್ ಆಲ್ವೇಸ್ ವಾಂಟ್ಸ್ ಯು ಟು ಬಿ ಮೋರ್ ಪ್ರುಡೆಂಟ್, more accountable, more responsible to account any expenditure which is legitimate to business. Okay. That is very critical, sir. Alva? Right. This whole aspect is what? Do business legally. What is legitimate to business beyond these parameters which is not accountable. Correct, Mohan? Correct, sir. ಇನ್ನು ನಾವು GST ಮೂವ್ ಆಗೋಣ ಸರ್. ಸಾಮಾನ್ಯ ಪ್ರಶ್ನೆ, ಎಲ್ಲರಿಗೂ ಒಂದು ಸಾಮಾನ್ಯ ತಿಳುವಳಿಕೆ ಏನಂದರೆ, ಈ GST ಮತ್ತು ಕ್ಯಾಶು, ಬಹಳ ಜನ ಬಿಸ್ನೆಸ್ಸು GST ಕ್ಯಾಶ್ನಲ್ಲಿ ಮಾರಾಟ ಮಾಡ್ತೀನಿ ಅದು ಸಮಸ್ಯೆ ಏನಿಲ್ಲ ಅಂತ. ಈಗ ಹರೀಶ್ ಸರ್, ಈಗ ಒಂದು 10 ಲಕ್ಷ ಟರ್ನ್ ಓವರ್ ಇರುವಂಥ ಒಂದು ಶಾಪ್ ಓನರ್ ಅನ್ಕೊಳ್ಳೋಣ, ಅವನು ಕ್ಯಾಶ್ ಸೇಲ್ ಮಾಡ್ತಾನೆ. ಈ ITC DNL ಅಂದರೆ ಏನು, ಏನಂದ್ರೆ ಅದು ಇನ್ಕಮ್ ಟ್ಯಾಕ್ಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಡಿನಯಲ್. ಸರ್ ಏನಾಗಿದೆ ಅಂತ ಹೇಳಿದ್ರೆ, ಸರ್ GST ಆ್ಯಕ್ಟ್ ಎಂದಿಗೂ ಹೇಳಲ್ಲ ನೀವು ಕ್ಯಾಶಲ್ಲಿ ಮಾಡಬೇಡಿ ಅಂತ. ಇಟ್ ಡಸ್ ನಾಟ್ ಪ್ರೊಹಿಬಿಟ್ ಏನೋ ಕ್ಯಾಶ್ ಸೇಲ್ಸ್ ಆರ್ ಕ್ಯಾಶ್ ಪರ್ಚೇಸಸ್. ಫಸ್ಟ್ ಅದು ತಿಳ್ಕೊಂಬಿಡ್ಬೇಕು ನಾವು. GST ಆ್ಯಕ್ಟಲ್ಲಿ ಹೇಳುತ್ತೆ ನೀನು ಮಾಡಪ್ಪ, ಕ್ಯಾಶಲ್ಲಿ ಹಣ ಮಾಡು, ಕ್ರೆಡಿಟಲ್ಲಿ ಹಣ ಮಾಡು. ಬಟ್ ಏನು, ಕ್ಯಾಶಲ್ಲಿ ಮಾಡಬೇಕಾದ್ರೆ ನೀನು GST ಇನ್ವಾಯ್ಸ್ ಇಟ್ಕೋ, ಕರೆಕ್ಟಾ, GST ಕರೆಕ್ಟಾಗಿ ಪೇಮೆಂಟ್ ಮಾಡು, ಬುಕ್ಸ್ನ ಕರೆಕ್ಟಾಗಿ ರಿಕನ್ಸೈಲ್ ಮಾಡ್ಕೋ, ಸ್ಟಾಕ್ ಮೂವ್ಮೆಂಟು ಮ್ಯಾಚ್ ಆಗಬೇಕು. ಸರ್ ನೀವು ಇದಕ್ಕೇನಾಗುತ್ತೆ ಗೊತ್ತಾ ಸರ್, ಈ 2 lakhs ಆ್ಯಂಡ್ ಅಬೋವ್ ಬಂತಲ್ಲ, ಇವಾಗ ನೀವು 2 lakhs ಆ್ಯಂಡ್ ಅಬೋವ್ ಸೇಲ್ ಮಾಡಿದ್ರಿ, ಆ ಪ್ರಾವಿಷನ್ ಬಂದ್ಬಿಡುತ್ತೆ ಅವಾಗ ಅಲ್ಲಿಗೆ. ಸೊ ಇದು ಇಂಟರ್ ರಿಲೇಟೆಡ್. ಅದು ನೀನು ಕ್ಯಾಶ್ ಬಿಸ್ನೆಸ್ ಮಾಡು, 2 lakhs ಇದ್ರೆ ಒಳಗಡೆ ಕ್ಯಾಶ್ ಬಿಸ್ನೆಸ್ ಮಾಡಿ ಅಲ್ಲಿ ಸ್ಟಾಕ್ ಎಂಟ್ರಿ ಬರದೇ ಇದ್ರೆ
ಅದಕ್ಕೆ ಮಿಸ್ ಮ್ಯಾಚ್ ಬಂದ್ರೆ ಆ ಡಿಫ್ರೆನ್ಸ್ಗೆ ಪೆನಾಲ್ಟಿ ಕಟ್ಟಲೇಬೇಕು. ಅದು ಏನು 2 lakhs ಅಬೌವ್ ಸೇಲ್ ಮಾಡಿದಾಗ ನಿಮಗೆ ಆ ರಿಸ್ಟ್ರಿಕ್ಷನ್ ಬರುತ್ತೆ. ಸೊ ಇಟ್ಸ್ ಅನ್ ಇಂಟರ್ಲಿಂಕಿಂಗ್ ಪ್ರಾವಿಷನ್, ಯಾವಾಗಲೂ ತಿಳ್ಕೊಂಡ್ಬಿಡ್ಬೇಕು ನಾವು. ಓಕೆ ಓಕೆ. ಸೊ GST ರಿಸ್ಕ್ ಏನು, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡಿದಾಗ ಡಿಪಾರ್ಟ್ಮೆಂಟ್ ಏನಾಗುತ್ತೆ, ನಿಮ್ಮ ಬ್ಯಾಂಕ್ ಡೆಪಾಸಿಟ್ ಚೆಕ್ ಮಾಡುತ್ತೆ. ಸರ್ ಕ್ಯಾಶ್ ನಿಮ್ಮ ಸೇಲ್ಗೂ ಡೆಪಾಸಿಟ್ಗೂ ಲಿಂಕ್ ಇರ್ಬೇಕು ಸರ್. ನೀವು 10,000 ಬಿಲ್ ಮಾಡ್ಬಿಟ್ಟು 20,000 ಡೆಪಾಸಿಟ್ ಮಾಡ್ತೀನಿ ಅಂದರೆ ವೇರ್ ಈಸ್ ದಿಸ್ ಲಿಂಕ್? ಸೆಕೆಂಡ್ ಪಾಯಿಂಟ್ ಏನು, ಇ-ವೇ ಬಿಲ್ ಸರಿಗಿರಬೇಕು. ಇ-ವೇ ಬಿಲ್ ಅಂದರೆ ಏನು, ನಾನು ಐಟಮ್ಸ್ನ ಕಳಿಸ್ತಾ ಇದ್ದೀನಿ, ಆ ಅಮೌಂಟ್ಗೂ ಅದಕ್ಕೂ ಮ್ಯಾಚ್ ಆಗಬೇಕು. ಪ್ಯಾಟ್ರನ್ ನೋಡ್ತಾರೆ ಸರ್ ಡಿಪಾರ್ಟ್ಮೆಂಟ್ ಅವರು, ನೀವು ಏನು ಮಾಡ್ತಿದ್ದೀರಾ. ಡಿಪಾರ್ಟ್ಮೆಂಟ್ ವಿಲ್ ಹ್ಯಾವ್ ಸೋ ಮೆನಿ ಟೂಲ್ಸ್ ಟು ವರ್ಕ್ಔಟ್ ಆನ್ ದೀಸ್ ಥಿಂಗ್ಸ್. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆನ್ ದೀಸ್ ಥಿಂಗ್ಸ್. ಕಾನ್ಸಿಕ್ವೆನ್ಸಸ್ ಏನು, ಇಂಟ್ರೆಸ್ಟು, ಪೆನಾಲ್ಟಿ, GST ಡಿಮ್ಯಾಂಡ್ ಎಲ್ಲ ಬಂದು ಕೂತ್ಕೊಂಡ್ಬಿಡುತ್ತೆ ಇದೆಲ್ಲ ನೀವು ತಪ್ಪು ಮಾಡಿದ್ರೆ. ಕರೆಕ್ಟಾ ಮೋಹನ್? ಅಬ್ಸಲ್ಯೂಟ್ಲಿ ಸರ್. ನೆಕ್ಸ್ಟ್ ಕ್ವಶನ್ಗೆ ನಾನು ಮೂವ್ ಆಗ್ತೀನಿ. ಇದು ಬಂದು ತುಂಬಾ ಕಾಮನ್ ಈ ಸೆಕ್ಷನ್ 80G ನಲ್ಲಿ ಡೊನೇಷನ್ಸ್ ಕೊಡ್ತೀವಿ ನಾವು. ಈ ಡೊನೇಷನ್ಸ್ ಕೊಡುವಾಗ ಬಹಳಷ್ಟು ಜನ ಕ್ಯಾಶಲ್ಲಿ ಡೊನೇಷನ್ ಕೊಡ್ತಾರೆ. ಇನ್ನೊಂದು ಈ ಬಹಳಷ್ಟು ಈ NGOಗಳು ಇವರು ಎಲ್ಲ ಯಾರಿಗೆ ಜಾಸ್ತಿ ಕ್ಯಾಶ್ ಇದೆ ಅಲ್ಲೆಲ್ಲ ಸ್ವಲ್ಪ ಈ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ಗೋಸ್ಕರನೇ NGO ಮಾಡ್ಕೊಂಡಿರೋದು ಅನ್ನೋದು ಬೇರೆ ಒಂದಷ್ಟು ಸುದ್ದಿಗಳಿದೆ. ಬಹಳ ಜನ ಈ ಮಿಸ್ಮ್ಯಾನೇಜ್ ಮಾಡೋದಕ್ಕೋಸ್ಕರನೇ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು ಅವ್ರ ಹೆಸರಲ್ಲೇ ಒಂದು ಟ್ರಸ್ಟ್ ಮಾಡ್ಕೊಂಡ್ಬಿಡ್ತಾರೆ, ಫ್ಯಾಮಿಲಿ ಟ್ರಸ್ಟ್ ಮಾಡಿಕೊಂಡು ಇಲ್ಲಿ ಬಿಸ್ನೆಸ್ಸಿಂದ ಅಲ್ಲಿಗೆ ದುಡ್ಡು ಹಾಕ್ಕೊಳ್ತಾರೆ. ಈ ಥರ ಎಲ್ಲ ಜನಗಳಿಗೆ ಒಂದು ಇದಿದೆ. ಈ ಡೊನೇಷನ್ ಮಾಡೋದ್ರಲ್ಲಿ ಈ ಕ್ಯಾಶಲ್ಲಿ ಏನಾದರೂ ಡೊನೇಷನ್ ಮಾಡಿದ್ರೆ ಏನಾದರೂ ಸಮಸ್ಯೆ ಬರುತ್ತೆ? ಯಾಕಂದ್ರೆ ನಾವು ಕೊಡ್ತಿರೋದೇ ಡೊನೇಷನ್, ನಮಗೆ ಅದಕ್ಕೆ ಪೆನಾಲ್ಟಿ ಬಂದರೆ. ಮೋಹನ್ ಏನಾಗಿದೆ, ಇದು ದೊಡ್ಡ ಆಕ್ಚುಲಿ ಇದು ಬಿಗ್ಗರ್ ಚಾಪ್ಟರ್ ಇನ್ ದಿಸ್. ಇದು ಟ್ರಸ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದೆಲ್ಲ ಬರುತ್ತೆ. ನಾವು ಟ್ರಸ್ಟ್ ಬಗ್ಗೆನೂ ಒಂದು ಮಾಹಿತಿ ಕೊಡಬೇಕಾಗತ್ತೆ ಜನಕ್ಕೆ. ಹೌದು. ಅದರಲ್ಲಿ ಏನಾಗುತ್ತೆ, ಟ್ರಸ್ಟ್ ಫಾರಮ್ ಮಾಡಿದಾಗ ನಾನು ಡೊನೇಷನ್ ತೊಗೊತೀನಿ, NGO ಇರ್ಬೋದು, ಟ್ರಸ್ಟ್ ಇರ್ಬೋದು. ಆವಾಗ ದುಡ್ಡು ನಾವು ತೊಗೊಳ್ಬೇಕಾದ್ರೂ ಕೊಡಬೇಕಾದ್ರೂ 2,000 ಮೇಲೆ ಕ್ಯಾಶ್ ತೊಗೊಳಕ್ಕಾಗಲ್ಲ as a donation. So there is a restriction saying that beyond 2,000 rupees you cannot take the cash. Very simple sir, donation. ಅದೇನಾಗುತ್ತೆ ಅಂತ ಹೇಳಿದ್ರೆ ನಾವು ರಿಪೋರ್ಟಿಂಗ್ ಮಾಡಬೇಕು ಟ್ರಸ್ಟಲ್ಲಿ. ಆ 10BD ಅಂತ ಒಂದು ಸೆಕ್ಷನ್ ಇದೆ, ಅದು ನಾವು ಎವ್ರಿ ಇಯರ್ 31st ಮಾರ್ಚ್ ಒಳಗಡೆ ವರ್ಷ ಫುಲ್ಲು ನೀವು ಎಷ್ಟೆಷ್ಟು ಅಮೌಂಟ್ ತೊಗೊಂಡಿದ್ಯಾ, ಪ್ಯಾನ್ ನಂಬರು, ಅಡ್ರೆಸ್ಸು, ಇನ್ಫಾರ್ಮೇಷನ್ ಎಲ್ಲ ಕೊಡಬೇಕು. ಆವಾಗ ಏನಾಗುತ್ತೆ, ಬಿಯಾಂಡ್ 2,000 ಕ್ಯಾಶ್ ತೊಗೊಂಡಿದ್ರೆ ಸಿಂಪಲಾಗಿ ಡಿಸಾಲ್ವ್ ಮಾಡ್ತೀವಿ, ಡೊನೇಷನ್ ತೊಗೊಳಕ್ಕೆ ಹೋಗಬಾರ್ದು. ಸೊ ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ, ನಿಮಗೆ ಈ ಮೆಡಿಕಲ್ ಇನ್ಶೂರೆನ್ಸ್ ಇದೆಯಲ್ಲ ಮೋಹನ್, ಇನ್ಶೂರೆನ್ಸ್ ಅಲ್ಲಿ ಕೂಡ ಇದೇ ಸಮಸ್ಯೆ. ಹೌದು, ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಮಸ್ಟ್ ಬಿ ಪೇಡ್ ಓನ್ಲಿ ಡಿಜಿಟಲಿ. UPI ಪೇ ಮಾಡಿ, ಕ್ಯಾಶಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಕ್ಯಾಶ್ ಅಲೋನೇ ಮಾಡಲ್ಲ ಸರ್. ಈ ಏನಂದ್ರೆ ಸರ್, ನಾನೇನು ನೋಡ್ತೀನಿ, ಪಾಪ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ತುಂಬ ಜನಗಳಿಗೆ. ಈಗೇನೋ ಒಂದು ಪ್ರಾಪರ್ಟಿ ಸೇಲ್ ಮಾಡ್ತಾರೆ, ಸೇಲ್ ಮಾಡಿದಾಗ ಕ್ಯಾಶ್ ಬರುತ್ತೆ ಅವ್ರಿಗೆ. ಅದೇ ಅದು ರಿಪೋರ್ಟ್ ನೀವು ಹೇಳಿದ್ರೆ ಅಲ್ಲಿ ಯಾರೋ ಮಾಡಿಬಿಟ್ಟಿದ್ದ ನಗದು ಅಂತ ಎಲ್ಲರೂ ಬುದ್ಧಿವಂತರು ಬರೆಯಲ್ಲ, ಅಲ್ಲಿ ಇಸ್ಕೊಂಡ್ಬಿಡ್ತಾರೆ, ಆ ಕಡೆ ಮಾಡಿಬಿಡ್ತಾರೆ, ಅವ್ರಿಗೆ ಖರ್ಚು ಮಾಡಬೇಕು. ಈಗ ಮನೇಲಿ ಏನು ಮಾಡ್ತಾರೆ, ಇಟ್ಕೊಂಡು 10-20 ಲಕ್ಷ ಕ್ಯಾಶ್ ಇದ್ರೆ ಮನೇಲಿ ಇಟ್ಕೊಳಕ್ಕಾಗಲ್ಲ. ಅವ್ರೇನು ಮಾಡ್ತಾರೆ, ಎಲ್ಲದಕ್ಕೆ ಈ ಇನ್ಶೂರೆನ್ಸ್ ಕಟ್ಟೋದು, ಈ ಡೊನೇಷನ್ ಕೊಟ್ಬಿಡೋದು, ಅಥವಾ ಕೊಟ್ಟಂಗೆ ಮಾಡಿ ಇನ್ನೊಂದು ಕಡೆ ತಗೊಳ್ಳೋದು, ಈ ಥರದ್ದೇ ಬರೀ ಬೇರೆ ಬೇರೆ ಹುಡುಕ್ತಾ ಇರ್ತಾರೆ. ಇದೆಲ್ಲಾನು ರಿಸ್ಟ್ರಿಕ್ಟ್ ಮಾಡಬೇಕು. ಗವರ್ಮೆಂಟ್ಗೆ, ಡಿಪಾರ್ಟ್ಮೆಂಟ್ಗೆ ತುಂಬಾ ಇದೆಲ್ಲ ನೋಡಿ ಯೋಚನೆ ಮಾಡಿರ್ತಾರೆ ಅವರು. ಈ ಕಳ್ಳರಿಗೆ ಪೊಲೀಸರು ಹೆಂಗೆ ಅಂತ ಅದೆಲ್ಲ ಗೊತ್ತಿದೆ. ಇದೆಲ್ಲ ಬೆಂಚ್ ಮಾರ್ಕ್ ಮಾಡಿಕೊಂಡು ಈ ತರ ಪ್ಯಾರಾಮೀಟರ್ಸ್ ತಂದ್ಬಿಟ್ಟು ನೀವು ಮಾಡಿ, ಸ್ಮಾಲ್ ಅಮೌಂಟ್ ಮಾಡಿ, ಅದಕ್ಕೋಸ್ಕರ ನೀವು ಇದನ್ನ ಅಡ್ವಾಂಟೇಜ್ ತಗೋಬೇಡಿ ಅಂತ ಡಿಪಾರ್ಟ್ಮೆಂಟ್ ಹೇಳುತ್ತೆ. ಸೊ ಈ ಮಾಹಿತಿ ಕೊಟ್ಟಾಗ ನಿಮಗೆ ಕ್ಯಾಶ್ ಪರ್ಚೇಸ್ ನಿಮ್ಗೆ ಹೇಳಿದ್ನಲ್ಲ, ಡೊನೇಷನ್ನು, ಅದಾದ್ಮೇಲೆ ಇನ್ಶೂರೆನ್ಸು, ಡಿಪ್ರಿಸಿಯೇಷನ್ನು ಎಲ್ಲಾನು ನಿಮಗೆ ಸಿಗೋದೇ ಇಲ್ಲ. ಸೂಪರ್ ಅಲ್ವಾ ಮೋಹನ್? ಸೊ ಈ ಸಿಚುವೇಶನಲ್ಲಿ ನಿಮ್ಗೆ ಅದು ಗೊತ್ತಾಗಿರ್ಬೋದು. ಕ್ಯಾಶ್ ಟ್ರಾನ್ಸಾಕ್ಷನ್ ಮಾತ್ರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತಿದ್ದೀನಿ. ಮಾಡಿ, ಬಟ್ ವಿತಿನ್ ದಿಸ್ ಪ್ಯಾರಾಮೀಟರ್ಸ್ ಇರಬೇಕಾಗತ್ತೆ. ಸರ್, ಈಗ ನೀವು ಇದು ಹೇಳ್ತಿದ್ದೀರಾ ಮಾಡಬೇಡಿ, ಆದಷ್ಟು ಮಾಡಿದರೆ ಇದು ಇಟ್ಕೊಳ್ಳಿ ಅಂತ. ಯಾಕೆಂದರೆ ಈ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋರಿಗೆ ಎಲ್ಲರಿಗೂ ಆ ವ್ಯವಹಾರನೇ ಆಗಿರುತ್ತೆ. ಅಂದರೆ ಈಗ ನೀವು ಹೇಳೋದು ನಾನು ಕೇಳ್ಕೊಳ್ತೀನಿ, ಬಟ್ ಪ್ರಾಬ್ಲಮ್ ಏನಂದರೆ, ಈಗ ನಾನು ಕ್ಯಾಶಲ್ಲಿ ಕೊಡದೇ ಇದ್ರೆ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ನೇ ಆಗಲ್ಲ. ಅದು ಆ ಸಮಸ್ಯೆನ ಯಾರು ಸಾಲ್ವ್ ಮಾಡ್ತಾ ಇಲ್ಲ, ಬಿಡಿ. ಈಗ ನಾನು ಮುಂದಕ್ಕೆ ಬರೋದಾದ್ರೆ, ಈಗ ಸಪೋಸ್ ಈ ತರ ಇತ್ತು, ನಂದೇನೋ ಅನ್ಎಕ್ಸ್ಪ್ಲೈನ್ಡ್ ಕ್ಯಾಶ್ ಅಂತ ಒಂದು ಸ್ಟೇಟಸ್. ಈ ನನಗೆ ಕೊನೆ ಪ್ರಶ್ನೆ ಇದು, ಸೊಲ್ಯೂಷನ್ಸ್ ಕೊಡೋದಕ್ಕಿಂತ ಮುಂಚೆ ಅಂದ್ರೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಕೊನೆಯಲ್ಲಿ ನಿಮ್ಮನ್ನ ಕೇಳ್ತೀನಿ ನಾನದು. ಹಾಗಾಗಿ ಈಗ ಈ ಸೆಕ್ಷನ್ 115 BBE ಅಂದ್ರೆ ಹೈಯೆಸ್ಟ್ ಪ್ರಾಬ್ಲಮೆಟಿಕ್ ಇದು.
ಇರೋ ಎಲ್ಲಾ ಸಮಸ್ಯೆಗಳಲ್ಲಿ ಏನಾದ್ರೂ ನಮ್ಮ ಮನೆಯಲ್ಲಿ ಈಗ ಯಾರೋ ಬಂದ್ರು ಕ್ಯಾಶ್ ಸಿಕ್ಬಿಡ್ತು ಅವ್ರಿಗೆ ಅಂತ ಇಟ್ಕೊಳ್ಳಿ, ಒಂದು 5 ಲಕ್ಷ ರೂಪಾಯಿ ಕ್ಯಾಶ್ ಸಿಕ್ತು ಅಂದ್ರೆ ಏನಾಗುತ್ತೆ? ಅನ್ಎಕ್ಸ್ಪ್ಲೈನ್ ಕ್ಯಾಶ್ ಕ್ರೆಡಿಟ್ಸ್ ಏನೋ ನಾನು ತೋರಿಸಿದ್ದೀನಿ ನನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಥವಾ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ಯಾಶ್ ಡಿಪಾಸಿಟ್ ಆಗಿದೆ, ಆದ್ರೆ ಅದಕ್ಕೇನು ಪ್ರೂಫ್ ಇಲ್ಲ ನನ್ನ ಹತ್ರ. ಮೋಹನ್, ಏನಾಗಿದೆ ಅಂತ ಹೇಳಿದ್ರೆ, ನಿಮಗೆ ಲಾಸ್ಟ್ ಟೈಮ್ ಇನ್ಕಮ್ ಟ್ಯಾಕ್ಸು ಪ್ರೊವಿಷನ್ಸ್ ಬಗ್ಗೆ ಮಾತಾಡಿದಾಗ ಹೇಳಿದೆ, ಏನು ಅಮೌಂಟ್ ಬ್ಯಾಂಕಲ್ಲಿ ಕ್ರೆಡಿಟ್ ಆಗತ್ತೆ ಅದಕ್ಕೆ ಸೋರ್ಸ್ ಇರಬೇಕು. ಹೌದು, ಸೋರ್ಸ್ ಇಲ್ಲ ಅಂದರೆ ದಟ್ ಮನಿ ಈಸ್ ಕಾಲ್ಡ್ ಎಸ್ ಅನ್ಎಕ್ಸ್ಪ್ಲೇನ್ ಕ್ರೆಡಿಟ್. ಸೆಕ್ಷನ್ 68 ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸ್ಪೆಸಿಫಿಕಲಿ ಕಮ್ಸ್ ಇನ್ ಟು ಪ್ಲೇ. ಅಂದ್ರೆ ಅದಿಲ್ಲ, ಒಂದು ಲೋನ್ ಅಗ್ರಿಮೆಂಟ್ ಇರಬೇಕು, ಏನೇ ಮಾಡಿ ಏನೋ ಒಂದು ರೀಸನ್ ಇರಬೇಕು. ದುಡ್ಡು ಸರ್, ನಿಮಗೆ ಅದಕ್ಕೆ ಹೆಂಗ್ ದುಡ್ಡು ಬಂತು, ಸೋರ್ಸ್ ಹೆಂಗ್ ಬಂದಿದೆ, ಅದಕ್ಕೆ ನಿಮ್ಗೆ ಮಾಹಿತಿ ಇಲ್ಲ ಅಂದ್ರೆ ನ್ಯಾಚುರಲಿ ಸೆಕ್ಷನ್ 115 BBE ವಿಲ್ ಅಪ್ಲೈ. ಅದಕ್ಕೆ ಆಮೇಲೆ ಬರ್ತೀನಿ ನಾನು. ಬಟ್ ಸೆಕ್ಷನ್ 68 ಕ್ಲಿಯರ್ ಆಗಿ ಹೇಳುತ್ತೆ ಅನ್ಎಕ್ಸ್ಪ್ಲೈನ್ಡ್ ಕ್ಯಾಶ್ ಕ್ರೆಡಿಟ್. ಸೊ ಸಿಂಪಲ್, ಜಮಾ ಬಂದಿದೆ, ಜಮಾ ಯಾಕೆ ಬಂತು? ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಲೋನ್, ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಇನ್ಕಮ್, ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಎನಿ ಅದರ್ ಗಿಫ್ಟ್. ಸೊ ಏನೇ ಇರಲಿ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಿರ್ಬೇಕು. ಡಿಪಾರ್ಟ್ಮೆಂಟ್ ವಿಲ್ ನೆವರ್ ಅಲೋ ಸೇಯಿಂಗ್ ದಟ್ ಬಸ್ ಇದು ನೀವು ಮಾಡಿದ್ದೀರಾ ದಯವಿಟ್ಟು ಬಿಟ್ಬಿಡ್ತೀನಿ ಹೋಗೋದೇ ಇಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ಹೇಳಿದ್ದೀನಿ ನಾನು, ಎನಿ ಅಮೌಂಟ್ ಮೋರ್ ದೆನ್ ರೆಸ್ಪೆಕ್ಟಿವ್ ಪ್ಯಾರಾಮೀಟರ್ಸ್ ಬ್ಯಾಂಕಿಂದ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಹೋಗೇ ಹೋಗುತ್ತೆ. ಕರೆಕ್ಟ್ ಆಗಿ ಹೇಳಿದೆ. ಇದಕ್ಕೂ ಲಿಂಕ್ ನಾವು ತಗೊಂಡಾಗ ನಮಗೆ ಜಮಾ ಬಂದಿದೆ ಅಕೌಂಟ್ ಅಲ್ಲಿ ಅಂತ ಹೇಳಿದ್ರೆ ನ್ಯಾಚುರಲಿ ಬ್ಯಾಂಕ್ ವಿಲ್ ಹ್ಯಾವ್ ಟು ಇಂಟಿಮೇಟ್ ಟು ಇನ್ಕಮ್ ಟ್ಯಾಕ್ಸ್ ವೇರ್ ದೇ ವಿಲ್ ಕಾಲ್ ಫಾರ್ ಸ್ಕ್ರೂಟಿನಿ. ಡಿಜಿಟಲ್ ಕಣ್ಣು ಪರ್ಫೆಕ್ಟ್ ಆಗಿ ಖಂಡಿತ ಬರುತ್ತೆ ಮನೆಗೆ. ಕಣ್ಣುಗಳು ಡಿಜಿಟಲ್ ಆಗ್ಬಿಟ್ಟಿದೆ ಇವಾಗ. ಬರೀ ಅದೇ ಕಣ್ಣು ಅಂತ ಒಂದು ರಾಜ್ಕುಮಾರ್ ಇಲ್ಲ ಸರ್. ಈಗ ಏನಾಗುತ್ತೆ ನೆಕ್ಸ್ಟ್? ಸಪೋಸ್ ನನ್ನ ಹತ್ರ ಅನ್ಎಕ್ಸ್ಪ್ಲೈನ್ಡ್ ಕ್ಯಾಶ್ ಇದೆ, ನನ್ನ ಹತ್ರ ಏನು ಪ್ರೂಫ್ ಇಲ್ಲ, ಅವಾಗ ಏನಾಗುತ್ತೆ? ಯಾವ ತರ ಪೆನಾಲ್ಟಿ? ಅದೇ ಅದಕ್ಕೆ ಸೆಕ್ಷನ್ 68 ಅಲ್ಲಿ ಅನ್ಎಕ್ಸ್ಪ್ಲೈನ್ಡ್ ಕ್ಯಾಶ್ ಕ್ರೆಡಿಟ್ ಬಂದ್ವಿ. ಸೆಕ್ಷನ್ 69 ಅಂತ ಇನ್ನೊಂದಿದೆ, ಅನ್ಎಕ್ಸ್ಪ್ಲೈನ್ಡ್ ಮನಿ. ಸರ್, ನೀವೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಪ್ರಾಪರ್ಟಿ ತಗೊಂಡ್ರಿ, ಆ ಪ್ರಾಪರ್ಟಿಗೆ ನಿಮಗೆ ಬ್ಯಾಂಕಲ್ಲೂ ಹೋಗಿಲ್ಲ, ಇದಕ್ಕೂ ಹೋಗಿಲ್ಲ, ಡಿಪಾರ್ಟ್ಮೆಂಟ್ ಸಿಕ್ಕಾಕೊಂಡ್ಬಿಡ್ತು ಅಂದ್ರೆ ಇದೆಲ್ಲ ಪ್ರಾಬ್ಲಮ್ ಆಗಿ ಸೆಕ್ಷನ್ 69 ಮಾಡಿ ಅನ್ಎಕ್ಸ್ಪ್ಲೈನ್ಡ್ ಕ್ಯಾಶ್ ಕ್ರೆಡಿಟ್ ಇರ್ಬೋದು, ಅನ್ಎಕ್ಸ್ಪ್ಲೈನ್ಡ್ ಮನಿ ಇರ್ಬೋದು, ಇದೆಲ್ಲ ಸಿಕ್ಕಾಕೊಂಡಿದ ತಕ್ಷಣ ಸೆಕ್ಷನ್ 115 BBE ವಿಲ್ ಸ್ಟಾರ್ಟ್ ವರ್ಕಿಂಗ್ ಆನ್ ದ್ಯಾಟ್. ಅದೇನು ಗೊತ್ತಾ ಸರ್? 60% ಪೆನಾಲ್ಟಿ, 22% ಸರ್ಚಾರ್ಜು, 4% ಸೆಸ್ಸು, ಟೋಟಲಿ 78% ಆಫ್ ದಿ ಅಮೌಂಟ್ ವಿಚ್ ಇಸ್ ಬಿನ್ ಕನ್ಫಿಸ್ಟಿಕೇಟೆಡ್ ಆರ್ ಡಿಟರ್ಮೈನ್ಡ್ ವಿಲ್ ಬಿ ಟ್ಯಾಕ್ಸ್ ಪೇಡ್. 78%. ಹೌದು. ಅಂದ್ರೆ ನನ್ನ ಹತ್ರ 5 ಲಕ್ಷ ಇದ್ರೆ ಬರೀ ನನಗೆ ಹೌದು 3,75,000 ಮಾತ್ರ ಅಷ್ಟು ಪೆನಾಲ್ಟಿ ಹೋಗುತ್ತೆ. ಹೌದ್ರಿ. ಈ 5 ಲಕ್ಷ ಅಂಡ್ ಅಬೋ 5 lakhs 3.75 lakhs ಇಲ್ಲಿ ಗೋ ಆಸ್ ಪೆನಾಲ್ಟಿ. 1.25 ಮಾತ್ರ ನಮ್ಗೆ ಉಳಿಯುತ್ತೆ. ಓಕೆ. ಸೊ ಅನ್ಎಕ್ಸ್ಪ್ಲೈನ್ಡ್ ಕ್ಯಾಶ್ ಕ್ರೆಡಿಟ್, ಅನ್ಎಕ್ಸ್ಪ್ಲೈನ್ಡ್ ಮನಿ, ಪ್ರಾಪರ್ಟಿ ಸೇಲ್ ಮಾಡಿಬಿಟ್ಟು ಆ ಕ್ಯಾಶ್ ಇಟ್ಕೊಂಡಿದ್ರೆ ಅದನ್ನ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಅವಾಗಲೇ ಹೇಳಿದೆ 78%. ಅವಾಗಲೇ ನಿಮ್ಗೆ ಹೇಳಿದೆ, ಸೇಲ್ ಡೀಡಲ್ಲಿ 20 ಲಕ್ಷ ಹೌದು ಗೊತ್ತಿಲ್ಲದೆ ಹಾಕ್ಬಿಟ್ರು 78% ನೀವು ಕೊಡಬೇಕು ಟ್ಯಾಕ್ಸ್ ಇನ್ ದ ಫಾರ್ಮ್ ಆಫ್ ಪೆನಾಲ್ಟಿ, ಸರ್ಚಾರ್ಜ್ ಅಂಡ್ ಸೆಸ್. ಬಟ್ ಇದರಲ್ಲಿ ಬೇರೆ ಏನು ಕ್ರಿಮಿನಲ್ ಚಾರ್ಜಸ್ ಆಗ್ಲಿ ಆ ತರ ಸರ್ ಏನಾಗುತ್ತೆ ಅಂದ್ರೆ, ಕ್ರಿಮಿನಲ್ ಚಾರ್ಜಸ್ ಅಂತ ನೀವು ಕೊಡ್ಲಿಲ್ಲ ಅಂದ್ರೆ ಏನೋ ಕ್ರಿಮಿನಲ್ಸ್ ಇದರ ಸಿವಿಲ್ ಲಯಬಿಲಿಟಿ. ಯಾವಾಗ ಕ್ರಿಮಿನಲ್ ಬರುತ್ತೆ ಅಂದ್ರೆ, ನೀವು ಕೊಡಕ್ಕಾಗದೆ ಮಾಡದೆ ಕನ್ಫಿಸ್ಟಿಕೇಟ್, ಫಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನೋಟಿಸ್ ಕಳಿಸ್ತಾರೆ, ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾರೆ, ಆಮೇಲೆ ನಿಮ್ಮ ಪ್ರಾಪರ್ಟಿ ಅಟ್ಯಾಚ್ ಮಾಡ್ತಾರೆ. ಸೊ ದೀಸ್ ಆರ್ ಆಲ್ ಪ್ಯಾರಾಮೀಟರ್ಸ್. ಯಾವಾಗ ಕೊನೆಗೆ ನಿಮಗೆ ಸಿಕ್ಲಿಲ್ಲ, ಮಾಡಲಿಲ್ಲ, ಬ್ಯಾಂಕ್ಗೆ ದುಡ್ಡು ಕೊಡದೆ ಯಾವುದೇ ಡಿಪಾರ್ಟ್ಮೆಂಟ್ಗಾಗಲಿ ಗೌರ್ಮೆಂಟ್ಗಾಗಲಿ ನನ್ನ ಲಯಬಿಲಿಟಿ, ನನ್ನ ಒಂದು ಪೆನಾಲ್ಟಿ ಡಿಪಾರ್ಟ್ಮೆಂಟ್ ರೈಸ್ ಮಾಡಿದ್ದಾರೆ, ಕೊಟ್ಟಿಲ್ಲ ಅಂದರೆ ದಿ ಸಿವಿಲ್ ಲಯಬಿಲಿಟಿ ವಿಲ್ ಕಮಿಂಗ್ ಇನ್ ಟು ಕ್ರಿಮಿನಲ್ ಲಯಬಿಲಿಟಿ. ನ್ಯಾಚುರಲಿ ಅಸೆಟ್ಸ್ ಅವ್ರಿಗೆ ಹೆಂಗೆ ದುಡ್ಡು ರಿಕವರಿ ಹೆಂಗೆ ಮಾಡ್ಬೇಕು? ನಾನು ಏನು ಅಸೆಟ್ಸ್ ಇರುತ್ತೆ ರಿಕವರಿ ಮಾಡಲೇಬೇಕು. ಸೊ ಆ ಸಿಚುವೇಶನ್ ಬ್ಯಾಂಕ್ ಅಟ್ಯಾಚ್ಮೆಂಟ್ ಬರುತ್ತೆ, ಬ್ಯಾಂಕ್ ಮೇ ಅಟ್ಯಾಚ್ ದ ಪ್ರಾಪರ್ಟಿ ಆರ್ ಯುವರ್ ಎನಿ ಅದರ್ ಅಸೆಟ್. ಸೊ ಹೆಂಗಿದು ರಿಕವರಿ ಮಾಡಲೇಬೇಕು. ದಟ್ ಇಸ್ ವಾಟ್ ಇಸ್ ದಿ ಅಲ್ಟಿಮೇಟ್ ಏಮ್. ಸೊ ಇದಕ್ಕೆಲ್ಲ ಪ್ರಸಂಗ ಯಾಕೆ ಅವಾಯ್ಡ್ ಮಾಡ್ಕೋಬೇಕು ಅಂತ ಹೇಳ್ತೀವಿ ಅಂದರೆ, ಅದಕ್ಕೆ ಹೋಗೋದು ಬೇಡ ಅಂತ ಅಷ್ಟೆ. ಕರೆಕ್ಟ್. ಈಗ ಮುಖ್ಯವಾದ ಪಾಯಿಂಟಿಗೆ ಬರ್ತೀನಿ ಸರ್. ಇಷ್ಟೆಲ್ಲ ಹೇಳಿದಿರಿ ನೀವು, ಯಾವ್ಯಾವ ಥರ ಸಮಸ್ಯೆಗಳು ಬರುತ್ತೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತೆ. ಒಂದು ಡೂಸ್ ಅಂಡ್ ಡೋಂಟ್ಸ್ ಹೇಳೋದಾದ್ರೆ ಎಲ್ಲ ನಮ್ಮ ವೀಕ್ಷಕರಿಗೆ ಏನು ಮಾಡಬೇಕು, ಏನು ಮಾಡಬಾರ್ದು? ಸರ್ ಯಾವಾಗ್ಲೂ
UPI ಪೇಮೆಂಟು, ಕ್ರೆಡಿಟ್ ಕಾರ್ಡು, ಬ್ಯಾಂಕ್ ಟ್ರಾನ್ಸ್ಫರು, ಈ ಥರ ಸಿಚುವೇಶನ್ಸಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡೋದು ಒಳ್ಳೆಯದು. ಏನಿದ್ರು ನೀವು ಬ್ಯಾಂಕ್ ಮೂಲಕನೇ ದಯವಿಟ್ಟು ಕ್ಯಾಶಲ್ಲಿ ಮಾಡಬೇಡಿ ಅಂತ ಹೇಳ್ತಿಲ್ಲ, ಮಾಡಿ 2 ಲಕ್ಷ ಒಳಗಡೆ ಮಾಡಿ. ಓಕೆ, ಮಾಡ್ಬಿಟ್ಟು ಬಿಯಾಂಡ್ 2 lakhs ನ್ಯಾಚುರಲ್ ನಿಮ್ಗೆ ಅವಾಗಲೇ ಹೇಳಿದ್ದೀನಿ ಏನೇನು ಪ್ರಾಬ್ಲಮ್ ಇದೆ ಅಂತ. ಓಕೆ ಸರ್, MSMEಗಳಿಗೆ ಬಿಸ್ನೆಸ್ಗೆ ಸೆಕ್ಷನ್ 40A3, 40A3A 10,000, 35,000 ಆ ರಿಸ್ಟ್ರಿಕ್ಷನ್ಸಲ್ಲೇ ಇರಬೇಕಾಗತ್ತೆ ನಾವು. ಓಕೆ, Because the onus is on the auditor to report these transactions which is going beyond the parameter. ಸೊ ಏನ್ ಲಿಮಿಟ್ ಇದೆ ಅಷ್ಟರೊಳಗಡೆ ಮಾಡ್ಕೊಳ್ಳಿ, ಅದ್ರ ಮೇಲೆ ದಾಟಬೇಡಿ. ಇನ್ವೆಸ್ಟರ್ ಪ್ರತಿ ದುಡ್ಡು ಸೋರ್ಸ್ಗೆ ನಾವು ಏನಾದ್ರು ಸೋರ್ಸ್ ಇಟ್ಕೋಬೇಕು ಅಂತ. ಹೌದು ಸರ್, ಏನೇ ದುಡ್ಡು ಬಂದ್ರು, ಇವಾಗ ಎಕ್ಸಾಂಪಲ್ ನೀವು ಆಸ್ ಅನ್ ಇನ್ವೆಸ್ಟರ್ ಯು ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ದಿ ಪ್ರಾಪರ್ಟಿ ಆರ್ ಇನ್ವೆಸ್ಟ್ ಇನ್ ಸಮ್ ಅದರ್ ಬಿಸ್ನೆಸ್, ನಿಮಗೆ ಎಲ್ಲಿಂದ ದುಡ್ಡು ಬಂತು ಸರ್? ಕ್ಯಾಪಿಟಲ್ಗೆ ಸೋರ್ಸ್ ಇರ್ಬೇಕು. ಪರ್ಫೆಕ್ಟ್ಲಿ ಕರೆಕ್ಟ್ ಸರ್. ಸೋರ್ಸು ಟ್ಯಾಕ್ಸ್ ಆಗಿರ್ಬೇಕು. ಅಂದ್ರೆ ನನ್ಗೆ ಯಾವ್ದೋ ಸ್ಯಾಲರಿ ಬಲ್ಲಿ ನಾನು ಆಲ್ರೆಡಿ ಟ್ಯಾಕ್ಸ್ ಕಟ್ಟಿದ್ದೀನಿ, ಆ ಇನ್ಕಮ್ ಇಂದ ಈ ಪ್ರಾಪರ್ಟಿ ತಗೊಂಡೆ, ಅಥವಾ ಇನ್ನೊಂದು ಯಾವ್ದೋ ಪ್ರಾಪರ್ಟಿ ಸೇಲ್ ಮಾಡಿದೆ, ಆ ಪ್ರಾಪರ್ಟಿ ದುಡ್ಡಲ್ಲಿ ಇದು ತಗೊಂಡೆ. ಸೋರ್ಸ್ ಕ್ಲೀನ್ ಅಪ್ ಆಗಿರ್ಬೇಕು. ಸಡನ್ ಆಗಿ ನನ್ಗೆ ಯಾರೋ ಗಿಫ್ಟ್ ಕೊಟ್ಬಿಟ್ರು, ಆದ್ರೆ ಅದ್ರ ಗಿಫ್ಟ್ ಡೀಡ್ ಇರಬೇಕು ಸರ್. ಗಿಫ್ಟ್ ಅಲ್ಲಿ ಸರಿ, ರಿಲೇಟಿವ್ಸ್ ಅಲ್ಲಿ ಗಿಫ್ಟ್ ತಗೊಂಡ್ರಲ್ಲಿ ಅಮೌಂಟ್ ಜಮಾ ಬಂದಿದೆ ಬ್ಯಾಂಕಲ್ಲಿ, ಅದಕ್ಕೆ ಯಾರು ಏನು ಕೇಳೋಕ್ಕಾಗಲ್ಲ. ನಾವು ಒಂದು ಗಿಫ್ಟ್ ಡೀಡ್ ಮಾಡ್ತೀವಿ, ಔಟ್ ಆಫ್ ಲವ್ ಅಂಡ್ ಅಫೆಕ್ಷನ್ ದುಡ್ಡು ಬಂದಿದೆ ಅಂತ ತೋರಿಸ್ತೀವಿ. ಇಟ್ ಇಸ್ ಹ್ಯೂಜ್ ಅಮೌಂಟ್. ಥರ್ಡ್ ಪಾರ್ಟಿ ಗಿಫ್ಟ್ ಕೊಡೋಕ್ಕಾಗಲ್ಲ. 50,000 ಅಂಡ್ ಅಬೌವ್ ಅದು ಅಲ್ಲೂ ಟ್ಯಾಕ್ಸಬಲ್ ಆಗ್ಬಿಡುತ್ತೆ. ನಿಮಗೆ ಕೊಡೋಕ್ಕಾಗಲ್ಲ. ಕೊಡ್ಬೋದು, ಬಟ್ ಏನಂದ್ರೆ ಕರೆಕ್ಟ್, ಅದು ಟ್ಯಾಕ್ಸಬಿಲಿಟಿ ಬರಲ್ಲ. ಕೊಡ್ಬೋದು, ಗಿಫ್ಟ್ ಕೊಡಬಾರ್ದು ಅಂತ ಹೇಳಿಲ್ಲ ಸರ್. ಮೋಹನ್ ಕೊಟ್ರೆ ಇನ್ನ ಖುಷಿಯಾಗಿ ತಗೊಂತೀನಿ, ಬಟ್ ನಾನು ಟ್ಯಾಕ್ಸ್ ಕಟ್ಟಬೇಕು. ಸೊ ಆ ಸಿಚುವೇಶನ್ ಅಲ್ಲಿ ದೇರ್ ಆರ್ ಸಮ್ ರಿಸ್ಟ್ರಿಕ್ಷನ್ ವಿಚ್ ಇಸ್ ಟು ಬಿ ಅಡ್ಹರ್ ಟು ಅಂತ ನನ್ನ ಪ್ರಕಾರ ಹೇಳ್ತೀನಿ ನಾನು. ಸೊ 20 ಲಕ್ಷದ ಮೇಲೆ ATM ಅಲ್ಲಿ ವಿಡ್ರಾ ಮಾಡಬೇಡಿ ಅಂತ ಹೇಳ್ತೀರಾ? ಅದು ಲಾಸ್ಟ್ ಪಾಯಿಂಟ್, ಇನ್ವೆಸ್ಟರ್ಸ್ಗೆ ಮಾಡಬೇಡಿ ಅನ್ನೋದ್ರಲ್ಲಿ. ಸರ್, ATM ಅಲ್ಲಿ ನೀವು ಸರ್ ಎಷ್ಟು ಲಿಮಿಟ್ ಬರುತ್ತೆ ನಿಮಗೆ? ಬ್ಯಾಂಕ್ ರಿಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ದಾರೆ. 10,000 ಮೇಲೆ ನೀವು ಡ್ರಾ ಮಾಡಕ್ ಆಗೋದೇ ಇಲ್ಲ. ಈ ಲಿಮಿಟ್ಟು ಎಷ್ಟು ದೂರ ಆಗ್ಬಿಡಿ. 20 ಲಕ್ಷ ಡ್ರಾ ಮಾಡಬೇಕು ಅಂದ್ರೆ ಇಟ್ಸ್ ಅ ಸಿಚುವೇಶನ್ ವೇರ್ ಆ ಬ್ಯಾಂಕಲ್ಲಿ ATM ಅಲ್ಲಿ ದುಡ್ಡು ಇರಬೇಕಲ್ಲ ಅಷ್ಟು. ಸೊ ಇರಲಿ, ಆ ಸಿಚುವೇಶನ್ ಅಲ್ಲಿ ನಮಗೆ ನೀವು ಡ್ರಾ ಮಾಡಬೇಕಾದ್ರೂ 10,000 ಡ್ರಾ ಮಾಡಿದ್ದೀರಾ, ಅದು ಏನಕ್ಕೆ ಅಂತ ಲೆಕ್ಕ ತಗೊಂಬಿಡಿ. ಅಂದ್ರೆ ಅದಕ್ಕೆ ಸರಿಯಾದ ಪೇಪರ್ಸ್ ಇಟ್ಕೋಬೇಕು, ಪ್ರೂಫ್ ಇಟ್ಕೋಬೇಕು. ಪರ್ಫೆಕ್ಟ್ ಸರ್. ಹರೀಶ್ ಸರ್ ಅವರೇ, ನೀವು 30 ವರ್ಷದ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಬರೀ ಒಂದು 30 ನಿಮಿಷದಲ್ಲಿ ಸಿಂಪಲ್ ಆಗಿ ನಮಗೆ ಹೇಳ್ಕೊಟ್ಬಿಟ್ರಿ, ಇದು ಮಾಡಿ ಇದು ಮಾಡಬೇಡಿ ಅಂತ. ಸೊ ಹಾಗಾಗಿ ತುಂಬಾ ಧನ್ಯವಾದಗಳು ಮೋಹನ್ ಸರ್. ಆದಷ್ಟು ಕಾಂಪ್ರಹೆನ್ಸಿವ್ ಆಗಿ, ಎಕ್ಸಾಸ್ಟಿವ್ ಆಗಿ ನಾನಿಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಇದನ್ನ ಜನರಿಗೆ ನಾವು ಯಾಕೆ ಹೇಳಬೇಕು ಪದೇ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಪಾಪ ಜನರಿಗೆ ಮಾಹಿತಿ ಗೊತ್ತಿಲ್ಲ. ಸೊ ನಾವು ಕೊಟ್ಟಷ್ಟು ಅವ್ರಿಗೆ ಸರ್ ಏನಾಗುತ್ತೆ, ಎಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಗೆ ಹೋಗೋಕ್ಕಾಗಲ್ಲ, ಇನ್ಕಮ್ ಟ್ಯಾಕ್ಸ್ ಪಟಿಷನ್ ಬರೋಕ್ಕಾಗೋದಿಲ್ಲ, ಮಾಹಿತಿ ಎವ್ರಿ ಟೈಮ್ ಕೇಳೋಕ್ಕಾಗೋದಿಲ್ಲ. ಈ ಹೋದ ತಕ್ಷಣ ನಾನು ಕೇಳ್ತೀನಿ ಫೀಸ್ ಕೊಡ್ತೀರಾ ಅಂತ. ಸೊ ಆ ಸಿಚುವೇಶನಲ್ಲಿ ಏನು ಮಾಡ್ತೀವಿ, ಜನ ಹೆದರ್ಕೊಂಡ್ಬಿಡ್ತಾರೆ. ಮುಂಚೆ ಎಲ್ಲ ಏನಾಗ್ತಿದ್ದು ಗೊತ್ತಾ ಮೋಹನ್, ಹೇಳ್ಬಾರ್ದು, ತಿರ್ಗಾ ನನಗೆ ಮೋದಿ ಗೌರ್ಮೆಂಟೇ ನನಗೊಂಥರ, ಮೋದಿ ಸರ್ಕಾರ ಅಂದರೆ ಒಂಥರ ನನಗೇನೋ ಒಂಥರ ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಕ್ಲೈಂಟ್ಸ್ ಎಲ್ಲ ಮುಂಚೆ ಏನು ಮಾಡ್ತಿದ್ರು ಗೊತ್ತಾ ಮೋಹನ್, ಟ್ರಾನ್ಸಾಕ್ಷನ್ ಆದ್ಮೇಲೆ ಬಂದು ಅಡ್ವೈಸ್ ಕೇಳ್ತಿದ್ರು ಮೋಹನ್. ಇವಾಗ ಏನಾಗಿದೆ ಅಂದರೆ, ಟ್ರಾನ್ಸಾಕ್ಷನ್ ಈ ಥರ ಮಾಡ್ತಾ ಇದ್ದೀವಿ, ಈ ಥರ ಮಾಡ್ಬೋದಾ ಅಂತ ಬಂದು ನಮ್ಮನ್ನು ಅಡ್ವೈಸ್ ಕೇಳ್ತಾರೆ. ಇಟ್ ಇಸ್ ಎ ಮೆಟಮಾರ್ಫಿಕ್ ಚೇಂಜ್ ಇನ್ ದಿ ಆಟಿಟ್ಯೂಡ್ ಆಫ್ ದ ಪೀಪಲ್. ಸೊ ವೇರ್ ಬೈ ನಾವು ಕಟ್ಟಬೇಕು ಟ್ಯಾಕ್ಸ್, ಇಂಟ್ರೆಸ್ಟ್ ಬಂದಿದೆ. ಪರ್ಫೆಕ್ಟ್ಲಿ ಕರೆಕ್ಟ್. ಸೊ ಇಂಟೆನ್ಷನ್ ಚೇಂಜ್ ಆಗಿದೆ. ನಾವು ಅಡ್ವೈಸ್ ಕೊಟ್ಟಾಗ ಅವ್ರು ಹೇಳ್ತಾರೆ, ಸರ್ ಕ್ಯಾಶ್ ತಗೋಬೇಕಾ? ಸರ್ ಬೇಡ ಸರ್, ಆದಷ್ಟು 95% UPI ತಗೊಳ್ಳಿ, ಬ್ಯಾಂಕ್ ತಗೊಳ್ಳಿ ಅಂತ ನಾವು ಅಡ್ವೈಸ್ ಮಾಡಿ ಕಳಿಸ್ತೀವಿ. ಯಾಕಂದ್ರೆ ಮುಂಚೆ ಮಾಹಿತಿ ಇರಲಿಲ್ಲ. ಮಾಡ್ಬೋದು ಸರ್, ಏನಾಗತ್ತೆ, ಯಾರು ಕೇಳ್ತಾರೆ ನಮಗೆ, ಹಂಗಲ್ಲ. ಕರೆಕ್ಟ್. ಬಿ ಪ್ರುಡೆಂಟ್, ಬಿ ಎ ಗುಡ್ ಸಿಟಿಸನ್ ಅಂಡ್ ಫಾಲೋ ರೂಲ್ಸ್ ಅಂಡ್ ರೆಗ್ಯುಲೇಷನ್. ದಟ್ ಈಸ್ ವಾಟ್ ಐ ಆಲ್ವೇಸ್ ವಿಲ್ ಅಡರ್ ಟು. ಅಂಡ್ ನನ್ನ ಒಂದು ಯಾವತ್ತಿಗೂ ಹೇಳೋದು ಅಂದರೆ, ದಯವಿಟ್ಟು ಎಲ್ಲರಿಗೂ ಈ ಮಾಧ್ಯಮದಲ್ಲಿ ಹೇಳ್ತೀನಿ, ಅದೇ ಪದೇ ತಿರ್ಗಿ ಅದನ್ನೇ ಹೇಳ್ತೀನಿ, ಕ್ಯಾಶ್ ಟ್ರಾನ್ಸಾಕ್ಷನ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಪ್ಲೀಸ್ ಬಿ ಕೇರ್ಫುಲ್. ಅದ್ರಿಗೆ ಹೆದರ್ಕೊಳ್ಳೋಂಥದ್ದೇನಿಲ್ಲ, ಮಾಡಬಾರ್ದು ಅಂತೇನಿಲ್ಲ, ಮಾಡಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಮಾಡಿ ಈ ಪ್ಯಾರಾಮೀಟರ್ಸ್ ಒಳಗಡೆ ಇರಿ, ಜೀವನ ಆರಾಮಾಗಿ ಹೋಗ್ತಾ ಇರುತ್ತೆ ನಿಮಗೆ.
ಥ್ಯಾಂಕ್ ಯು ಸೋ ಮಚ್ ಹರೀಶ್ ಸರ್. ಇದೊಂದು ಒಳ್ಳೆಯ ಐ ಓಪನರ್ ಆಯ್ತು. ಡಿಜಿಟಲ್ ಐ ನಮ್ಮ ಮೇಲೆ ಒಂದು ಹದ್ದಿನ ಕಣ್ಣು ಇಟ್ಟಿದೆ ಎಲ್ಲ ಡಿಪಾರ್ಟ್ಮೆಂಟ್ ನಮ್ಮ ಕ್ಯಾಶ್ ಟ್ರಾನ್ಸಾಕ್ಷನ್ ಮೇಲೆ. ಆದರೆ ನಾವು ಕಣ್ಣು ತೆಗೆದು ಈ ಎಲ್ಲ ವಿಷಯಗಳನ್ನ ತಿಳ್ಕೋಬೇಕು, ಜೀವನನ ಸುಲಲಿತ ಮಾಡ್ಕೋಬೇಕು. ಯಾಕಂದ್ರೆ ಜನಗಳಿಗೆ ಇಂಟೆನ್ಷನ್ಸ್ ಕೆಟ್ಟದಿಲ್ಲ, ಪಾಪ ಕಷ್ಟಪಡ್ತಾರೆ, ದುಡಿತಾರೆ, ಎಲ್ಲ ಏನೋ ಒಂದು ನಾಲೆಡ್ಜ್ನ ಲ್ಯಾಕ್ ಗೊತ್ತಿಲ್ಲ ನಮಗೆ. ಆ ತಿಳುವಳಿಕೆ ಇಲ್ಲದೆ ನಾವು ಎಷ್ಟೋ ಸಮಸ್ಯೆಗಳು ಸಿಗಾಕೊಂಡ್ಬಿಡ್ತೀವಿ. ನಾವು ಆ ತಿಳುವಳಿಕೆ ಇಲ್ಲದೆ ಎಷ್ಟೋ ಸಮಸ್ಯೆಗಳಿಗೆ ನಾವು ಸಿಗಾಕೊಂಡ್ಬಿಡ್ತೀವಿ. ಆ ಎಲ್ಲ ಆ ಥರ ಆಗದೆ ಇರೋ ಥರ ನಿಮ್ಮ ಇವತ್ತು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ, ಅದು ತುಂಬಾ ಉಪಯುಕ್ತ ಅಂತ ನನ್ಗನ್ಸುತ್ತೆ. ನಮ್ಮ ವೀಕ್ಷಕರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೋಹನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಅಗೇನ್. ಈ ತರದ ಒಂದು ವಿಷಯಗಳು ಇನ್ನೂ ಅನೇಕ ವಿಷಯಗಳಿದೆ ನಮಗೆ ಸಾಮಾನ್ಯವಾದ ಜೀವನದಲ್ಲಿ ತಿಳ್ಕೊಳ್ಳೇಬೇಕಾದಂಥದ್ದು. ತಿಳ್ಕೊಂಡ್ರೆ ಒಳ್ಳೇದಷ್ಟೇ ಅಲ್ಲ, ತಿಳ್ಕೊಳ್ಳದೆ ಇದ್ರೆ ಅಪಾಯ. ಆ ಥರ ಎಲ್ಲ ವಿಷಯಗಳ ಬಗ್ಗೆ ಇನ್ನೂ ಅನೇಕ ವಿಡಿಯೋಗಳನ್ನು ನಿಮಗೆ ತರ್ತಾ ಇದ್ದೀವಿ. ನೋಡ್ತಾನೆ ಇರಿ, ನಿರಂತರವಾಗಿ ನಮ್ಮ ಜೊತೆ ಇರಿ. MKR ಅನ್ಪ್ಲಗ್ಡ್ ಸದಾ ಫಾಲೋ ಮಾಡಿ. ನಮಸ್ಕಾರ. ನಾನು ಮೋಹನ್ ಕೃಷ್ಣರಾವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.